ಹಲೋ ಮಕ್ಕಳೇ, ಪರೀಕ್ಷೆಯ ಮುದ್ದು ಮಕ್ಕಳೇ, ಏನು ಮಾಡ್ತಾ ಇದ್ದೀರಾ? ಓದ್ತಾ ಇದ್ದೀರಾ ಮಕ್ಕಳೇ? ಹೌದು, ಓದಲೇಬೇಕಲ್ವಾ? ಪರೀಕ್ಷೆ ಸಮಯ ಹತ್ತಿರ ಆಗ್ತಾ ಇದೆ ಅಲ್ವಾ? ಅದಕ್ಕೋಸ್ಕರ ಓದಲೇಬೇಕು. ಹಾಗಿದ್ರೆ ಪರೀಕ್ಷೆಗೆ ಏನು ಮಾಡಬೇಕು ಅಂತ ಹೇಳಿ ಒಂದೆರಡು ಟಿಪ್ಸ್ಗಳನ್ನು ಕೊಡ್ಲಾ ಮಕ್ಕಳೇ? ಓಕೆ, ನೀವು ಪರೀಕ್ಷೆ ಬರೆಯೋದಕ್ಕಿಂತ 4 ತಿಂಗಳು ಅಥವಾ 5 ತಿಂಗಳ ಮುಂಚೆಯಿಂದನೇ ನಿಮ್ಮ ಮಾನಸಿಕ ಆರೋಗ್ಯ ಮತ್ತು ದೈಹಿಕ ಆರೋಗ್ಯವನ್ನು ಕಾಪಾಡ್ಕೋಬೇಕು. ಏನು ಮೇಡಮ್, ಹೇಗೆ ಮಾಡಬೇಕು ಅಂತ ಹೇಳಿ ಕೇಳಿದರೆ, ನೀವೇನು ಮಾಡಬೇಕಂದ್ರೆ ಇಲ್ಲ ಸಲ್ಲದ ಯೋಚನೆಗಳನ್ನು ಮಾಡೋದನ್ನು ಬಿಡಬೇಕು. ಯಾವುದೇ ಜಗಳ ಆಡೋದಾಗಲಿ, ಯಾರ್ದೋ ಜೊತೆಗೇನೋ ಮನಸ್ತಾಪ ಮಾಡ್ಕೊಳ್ಳೋದಾಗಲಿ, ಆ ವಿಷಯಗಳನ್ನು ಮಾಡ್ಕೋಬಾರ್ದು. ಯಾಕಂದರೆ ನೀವು ಓದಿರೋ ವಿಷಯಗಳೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಮರ್ತು ಹೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೀವು ನಿಮ್ಮ ಓದು, ನೀವು ನಿಮ್ಮ ಅಧ್ಯಯನ ಅಷ್ಟೇ ಮಾಡಬೇಕು. ನೆಕ್ಸ್ಟ್ ಏನು ಮಾಡಬೇಕು ಮ್ಯಾಮ್? ಆರೋಗ್ಯ ಹೇಗೆ ಕಾಪಾಡ್ಕೋಬೇಕು ಅಂದರೆ, ದೈಹಿಕ ಆರೋಗ್ಯ ಅಂದರೆ ನೀವು ಆಚೆ ಕಡೆ ತಿನ್ನೋದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಪೂರ್ತಿ ನಿಲ್ಸಕ್ಕಂತೂ ಕಷ್ಟ ಆಗುತ್ತೆ, ಆದಷ್ಟು ಸ್ವಲ್ಪ ಅವಾಯ್ಡ್ ಮಾಡಿ. ಆದಷ್ಟು ಮನೆಯ ತಿಂಡಿಗಳನ್ನಾಗಲಿ, ಮನೆಯಲ್ಲಿ ಮಾಡಿದಂಥ ಆಹಾರ ಪದಾರ್ಥಗಳನ್ನೇ ತಿನ್ನಿ. ಆಮೇಲೆ ಸರಿಯಾಗಿ ನೀರನ್ನು ಕುಡಿಬೇಕು. ನಿಮ್ಗೆ ಗೊತ್ತಲ್ವಾ ಮಕ್ಕಳೇ, ಈಗ ಮುಂದೆ ಜಾನ್ವರಿ ಫೆಬ್ರವರಿ ಎಲ್ಲ ಬಂದಂಗೆ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಡಿಹೈಡ್ರೇಟ್ ಆಗದೆ ಇರೋಂಗೆ ನಮಗೆ ನೀರನ್ನು ಚೆನ್ನಾಗಿ ಕುಡಿಬೇಕು. ಇದು ನನ್ನ ಕಡೆಯಿಂದ ಟಿಪ್ಸ್. ಹಾಗಿದ್ರೆ ಮಕ್ಕಳೇ, ಇವತ್ತಿನ ತರಗತಿನ ಪ್ರಾರಂಭಿಸೋಣ. ಓಕೆ ಮಕ್ಕಳೇ, ಏನಪ್ಪ ಮ್ಯಾಮು, ಏನು ಮ್ಯಾಮ್ ತರಗತಿಯನ್ನು ಪ್ರಾರಂಭಿಸೋಣ ಅಂತ ಹೇಳಿ ಕೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀರಾ? ಹೌದಲ್ವಾ ಮಕ್ಕಳೇ? ಹಾಗಿದ್ರೆ ಇವತ್ತಿನ ತರಗತಿ ನಾನು ನಿಮ್ಮ ಕನ್ನಡ ಶಿಕ್ಷಕಿ ವಾಣಿ ಕುಲಕರ್ಣಿ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ ಅಂತ ಮತ್ತೆ ಹೇಳ್ತಾ ಇದ್ದೀನಿ. ಯಾಕೆ? ಓಕೆ, ನಿಮಗೆ ಕ್ವಶನ್ ಬರ್ತಾ ಇದೆಯಾ? ಓಕೆ ಮಕ್ಕಳೇ, ಬರಲೇಬೇಕಲ್ವಾ? ನೋಡಿ, ಯಾವಾಗಲೂ ಏನಾಗುತ್ತೆ ಅಂದರೆ, ನಾವು ವಾಯ್ಸ್ ಮಾಡ್ಯುಲೇಷನ್ ಅಥವಾ ನಾವು ಧ್ವನಿಯನ್ನು ಏನು ಮಾಡ್ತೀವಿ, ಏರಿಳಿತಗಳನ್ನು ಮಾಡ್ತೀವಿ. ಯಾವಾಗಪ್ಪ ಮಾಡ್ತೀವಿ? ಗದ್ಯವನ್ನು ಓದಬೇಕಾದ್ರೆ ಮಾಡ್ತೀವಿ. ನಾಟಕಗಳನ್ನು ಮಾಡಬೇಕಾದ್ರೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಎಲ್ಲನೂ ಒಂದೇ ಭಾವದಲ್ಲಿ ಹೇಳೋಕ್ಕಾಗಲ್ವಲ್ಲ. ಹಾಗಿದ್ರೆ ಭಾವಗಳನ್ನು, ಪದಗಳನ್ನು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಏರಿಳಿತಗಳಿಂದ ನಾವು ಹೇಳ್ತೀವಿ ಅಲ್ವಾ? ಮ್ಯಾಮ್, ಭಾವನೆಗಳನ್ನು ಹೇಗೆ ಏರಿಳಿತದಲ್ಲಿ ಹೇಳೋದು ಅಂತ ಹೇಳಿದಾಗ, ಸಿಟ್ಟು ಬಂದಾಗ ಒಂಥರ ಹೇಳ್ತೀವಿ, ಸಂತೋಷವಾಗಿದ್ದಾಗ ಒಂಥರ ಹೇಳ್ತೀವಿ ಅಲ್ವಾ ಮಕ್ಕಳೇ? ಹಾಗಿದ್ರೆ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡೋಣ ಬನ್ನಿ ಮಕ್ಕಳೇ. ಇವತ್ತು ನಾನು ಒಂದು ನಾಟಕವನ್ನು ಹೇಳ್ತಾ ಇದ್ದೀನಿ. ಏನಪ್ಪ ನಾಟಕ, ಯಾವುದಪ್ಪ ನಾಟಕ ಅಂತ ಹೇಳಿ ಪ್ರಶ್ನೆ ಬರ್ತಾ ಇದೆಯಾ? ಬರಲೇಬೇಕಲ್ವ ಮಕ್ಕಳೇ? ಹಾಗಿದ್ರೆ ಬನ್ನಿ, ಇಂದಿನ ತರಗತಿಯಲ್ಲಿ ನಾವೇನು ಮಾಡೋಣ ಅಂತ ಹೇಳಿದ್ರೆ, ನನ್ನ ಗೋಪಾಲ ಅಂತ ಹೇಳಿ ನಮ್ಮ ರಾಷ್ಟ್ರ ಕವಿಯಾದಂಥ ಕುವೆಂಪು ಅವರು ಬರೆದಂಥ ನನ್ನ ಗೋಪಾಲ ಅನ್ನುವಂಥ ನಾಟಕವನ್ನು ಗದ್ಯ ಭಾಗದಲ್ಲಿ ಕೊಟ್ಟಿದ್ದಾರೆ. ಇದು ನಾಟಕ ಮಕ್ಕಳೇ, ಸರಿನಾ? ಬನ್ನಿ, ಹಾಗಿದ್ರೆ ಯಾಕೆ ತಡ, ನಮ್ಮ ತರಗತಿಯನ್ನು ನಾವು ಪ್ರಾರಂಭ ಮಾಡೋಣ. ಏನಪ್ಪ ಇಲ್ಲಿ ಏನಿದೆ ಅಂತ ಹೇಳಿದಾಗ, ನಾವು ಆ್ಯಸ್ ಯೂಶುವಲ್ ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಕೃತಿಕಾರ ಪರಿಚಯವನ್ನು ನೋಡ್ಕೊಳ್ತೀವಿ. ಹೌದಾ? ಕೃತಿಕಾರ ಪರಿಚಯವನ್ನು ನೋಡ್ತೀವಿ, ಗದ್ಯದ ಸಾರಾಂಶವನ್ನು ನೋಡ್ತೀವಿ, ಅಭ್ಯಾಸ ಭಾಗ. ಮ್ಯಾಮ್, ಯಾಕೆ ಇಲ್ಲಿ ಗದ್ಯದ ಪ್ರವೇಶ, ಆಶಯ ಎಲ್ಲ ಇಲ್ಲ ಅಂತ ಹೇಳಿ ನಿಮ್ಮ ಪ್ರಶ್ನೆ ಬರ್ಬೋದಲ್ವಾ? ಹೌದು ಮಕ್ಕಳೇ, ಇದು ನಾಟಕ ಆಗಿರೋದ್ರಿಂದ ನಾನೇನು ಮಾಡಿದ್ದೀನಿ ಅಂದರೆ, ಗದ್ಯದ ಆಶಯ ಮತ್ತು ಪ್ರವೇಶಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟಿಲ್ಲ. ನೀವು ಬೇಕಂದರೆ ಮಾಡ್ಬೋದು, ಆದರೆ ನಾನಿಲ್ಲಿ ದೃಶ್ಯಗಳ ಮುಖಾಂತರ ನಿಮ್ಗೆ ಏನು ಮಾಡ್ತಾ ಇದ್ದೀನಿ, ಈ ನಾಟಕವನ್ನು ಹೇಳ್ತಾ ಇದ್ದೀನಿ. ಸರಿನಾ ಮಕ್ಕಳೇ? ಇನ್ಯಾಕೆ ತಡ, ಬನ್ನಿ ನಮ್ಮ ಕನ್ನಡ ತರಗತಿಯನ್ನು ಪ್ರಾರಂಭ ಮಾಡೋಣ. ಯಾರಪ್ಪ ಕೃತಿಕಾರರು ಅಂತ ಹೇಳಿದಾಗ, ನಾನು ಈಗಾಗಲೇ ಹೇಳಿದ್ದೆ ಮಕ್ಕಳೇ, ಈ ಒಂದು ಕುವೆಂಪು ಅವರ ಚಿತ್ರವನ್ನು ನಾನು ನಿಮ್ಮ ಒಂದು ಪಠ್ಯಪುಸ್ತಕದಿಂದನೇ ತಗೊಂಡು ನಾನು ಕಲರ್ ಮಾಡಿದ್ದೀನಿ ಅಷ್ಟೇ. ಕಲರ್ AI ಕಲರ್ ಹಾಕಿದ್ದೀನಿ ಅಷ್ಟೇ. ಓಕೆನಾ? ಇಲ್ಲಿ ನೋಡಿ ಮಕ್ಕಳೇ, ಇವ್ರನ್ನ ರಾಷ್ಟ್ರಕವಿ ಅಂತ ಹೇಳ್ತೀವಿ. ಹಾಗಿದ್ರೆ ಇವ್ರು ಎಲ್ಲಿ ಹುಟ್ಟಿದ್ರು ಅಂತ ಹೇಳಿದಾಗ, ಕುಪ್ಪಳ್ಳಿ ಅಂತ ಹೇಳಿ. ಎಲ್ಲಿ ಬರುತ್ತಪ್ಪ ಅಂತ ಹೇಳಿದ್ರೆ, ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ಏನು ಬರುತ್ತೆ, ಕುಪ್ಪಳ್ಳಿ ಅಂತ ಹೇಳಿ. ಯಾವಾಗ ಹುಟ್ಟಿದ್ರು? ತುಂಬ ಈಸಿ ಇದೆ ನೋಡಿ ಇವ್ರ ಬಗ್ಗೆ ನೆನ್ಪಿಟ್ಕೊಳ್ಳೋದು. 29/12 ಮತ್ತು 1904 ಅಂತ. ಇದು ತುಂಬ ಈಸಿ ಮತ್ತು ತುಂಬ ಇಂಪಾರ್ಟೆಂಟು ಮಕ್ಕಳೇ. ಯಾವಾಗಲೂ ನನಗೆ ಕೇಳ್ತಾ ಇರ್ತೀರಲ್ಲ ವಾಟ್ಸಪ್ಪಲ್ಲಿ ನೀವು, ಮ್ಯಾಮ್ ಯಾವ ಕೃತಿಕಾರ ಪರಿಚಯ, ಕವಿ ಕೃತಿ ಪರಿಚಯ ತುಂಬ ಇಂಪಾರ್ಟೆಂಟು ಅಂತ ಕೇಳ್ತಾ ಇರ್ತೀರಲ್ವಾ ಕ್ವಶನನ್ನು. ಓಕೆ, ಹಾಗಿದ್ರೆ ಇಲ್ಲಿ ರಾಷ್ಟ್ರಕವಿ ಕುವೆಂಪು ಅವ್ರ ಬಗ್ಗೆ ತುಂಬ ಇಂಪಾರ್ಟೆಂಟು. ಡಬಲ್ ಸ್ಟಾರ್ ಹಾಕಿಟ್ಕೊಳ್ಳಿ ಇದನ್ನು. ಹಾಗಿದ್ರೆ ಏನೇನು ಬರಿಬೇಕು ಇವ್ರ ಬಗ್ಗೆ ಅಂದಾಗ, ನೀವೇನು ಮಾಡಬೇಕು, ಫಸ್ಟು ಅವ್ರ ಬಗ್ಗೆ ಅಂತ ಹೇಳಿದಾಗ ಅವ್ರು ಎಲ್ಲಿ ಜನಿಸಿದ್ರು, ಸ್ಥಳ ಅಂತ ಹೇಳಿದಾಗ ನೀವು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ ಅಂತ ಬರಿಬೇಕು. ಸರಿನಾ ಮಕ್ಕಳೇ? ಆವಾಗ ದಿನಾಂಕ ಬರಿಬೇಕಲ್ವಾ ಮಕ್ಕಳೇ?
ಅವಾಗ 29. ಆಮೇಲೆ 12 ಅಂದರೆ ಡಿಸೆಂಬರ್ ತಿಂಗಳಲ್ವಾ. ಆಮೇಲೆ 1904 ಜನಿಸಿದ್ರು ಅಂತ ಹೇಳಿ ಇದನ್ನು ನೆನ್ಪಿಟ್ಕೋಬೇಕು. ಹಾಗಿದ್ರೆ ಇವ್ರ ಪೂರ್ಣ ಹೆಸರೇನು? ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಯಾಕಂದ್ರೆ ಅವ್ರ ಊರು ಕುಪ್ಪಳ್ಳಿ, ಅವ್ರ ತಂದೆ ಹೆಸರು ವೆಂಕಟಪ್ಪ, ಮತ್ತೆ ಅವರ ಹೆಸರು ಪುಟ್ಟಪ್ಪ ಅಂತ ಹೇಳಿ, ಅದಕ್ಕೆ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಆದ್ರೆ ಇವ್ರ ಕಾವ್ಯನಾಮ ಏನು? ಕುವೆಂಪು. ಇವ್ರ ಕಾವ್ಯನಾಮ ಬರಿಬೇಕಾ ಅಂತ ಪ್ರಶ್ನೆ ಬರುತ್ತಲ್ವಾ ಮಕ್ಕಳೇ. ಕಾವ್ಯನಾಮವನ್ನ ಬರಿಲೇಬೇಕು, ಯಾವಾಗಲೂ ತುಂಬಾ ತುಂಬಾ ಇಂಪಾರ್ಟೆಂಟು. ಸರಿನಾ ಮಕ್ಕಳೇ? ಅವರ ಹೆಸರು, ಪೂರ್ಣ ಹೆಸರು, ಅವರ ಕಾವ್ಯನಾಮ, ಅವರು ಜನಿಸಿದಂಥ ಸ್ಥಳ, ಜನಿಸಿದ ವರ್ಷ ಅಥವಾ ಇಸ್ವಿ ಅಂತ ಹೇಳ್ತೀವಿ, ಅದನ್ನ ಬರಿಲೇಬೇಕು. ಸರಿನಾ ಮಕ್ಕಳೇ? ಮುಂದೆ ಹೋಗೋಣ. ಇವರ ಕೃತಿಗಳನ್ನು ನೋಡೋಣ. ಪ್ರಮುಖ ಕೃತಿಗಳು, ಇವರ ಅನೇಕ 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 ಕೃತಿಗಳಿದೆ. ಆದರೆ ನಾನೇನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಸ್ವಲ್ಪ ನೆನ್ಪಿಟ್ಕೊಳ್ಳೋಕ್ಕೆ ಈಸಿ ಆಗುವಂಥ ಕೃತಿಗಳನ್ನು ನಿಮಗೆ ಹೇಳ್ತಾ ಇದ್ದೀನಿ. ಮ್ಯಾಮ್ ಹೇಗೆ ಅಂತ ಹೇಳಿದಾಗ, ಇವರ ಕವನ ಸಂಕಲನಗಳು ಅಂತ ತಗೊಂಡಾಗ ಕೊಳಲು, ಪಾಂಚಜನ್ಯ, ನವಿಲು, ಕಲಾಸುಂದರಿ, ಕೋಗಿಲೆ ಮತ್ತು ಸೋವಿಯೆಟ್ ರಷ್ಯಾ, ಮತ್ತು ಪ್ರೇಮ ಕಾಶ್ಮೀರ, ಅಗ್ನಿಹಂಸ, ಕೃತಿಕೆ, ಪಕ್ಷಿಕಾಶಿ, ಇವಿಷ್ಟನ್ನು ಮ್ಯಾಮ್ ಎಲ್ಲ ನೆನ್ಪಿಟ್ಕೋಬೇಕಾ ಅಂತ ಹೇಳಿ ಒಂದು ಕ್ವಶನ್ ಬರುತ್ತೆ ಅಲ್ವಾ ಮಕ್ಕಳೇ. ಎಲ್ಲ ನೆನ್ಪಿಟ್ಕೋಬೇಕಾಗಿಲ್ಲ, ಇದರಲ್ಲಿ ಒಂದು 4-5 ನೆನ್ಪಿಟ್ಕೊಳ್ಳಿ, ಓಕೆನಾ. ಆಮೇಲೆ ನೀವೇನು ಮಾಡಿ ಅಂತ ಹೇಳಿದ್ರೆ ಅವರಿಗೆ ಪ್ರಶಸ್ತಿಗಳು ಬಂದಂಥ ಕೃತಿಗಳನ್ನು ನೀವೇನು ಮಾಡಬೇಕು? ಬರಿಲೇಬೇಕು. ಸರಿನಾ ಮಕ್ಕಳೇ? ಸಾರಿ ಮಕ್ಕಳೇ. ಈಗ ಅವರ ಕಥಾ ಸಂಕಲನಗಳು, ಮ್ಯಾಮ್ ಇಷ್ಟೇ ಕಥಾ ಸಂಕಲನಗಳ? ಇಲ್ಲ, ಇನ್ನೂ ಕಥಾ ಸಂಕಲನಗಳಿದೆ, ನಾನು ಸ್ವಲ್ಪನ ಮಾತ್ರ ಹೇಳಿದ್ದೀನಿ. ಓಕೆ. ಸನ್ಯಾಸಿ ಮತ್ತು ಇತರ ಕಥೆಗಳು, ನನ್ನ ದೇವರು ಮತ್ತು ಇತರ ಕಥೆಗಳು, ಮತ್ತು ಅವರ ಕಾದಂಬರಿಗಳ ಬಗ್ಗೆ ಹೇಳಬೇಕು. ಕಾನೂರು ಹೆಗ್ಗಡತಿ ಸುಬ್ಬಮ್ಮ ಅಂತ ಹೇಳಿ ಈ ಒಂದು ಕಾದಂಬರಿ ಏನಾಗಿದೆ ಅಂತ ಹೇಳಿದ್ರೆ ಚಲನಚಿತ್ರ ಆಗಿದೆ. ಆ ಚಲನಚಿತ್ರಕ್ಕೂ ಪ್ರಶಸ್ತಿ ಬಂದಿದೆ, ಹಾಗೆ ಇದಕ್ಕೂ ಕೂಡ ಪ್ರಶಸ್ತಿ ಬಂದಿದೆ ಮಕ್ಕಳೇ. ಮತ್ತೆ ಮಲೆಗಳಲ್ಲಿ ಮದುಮಗಳು, ಇದು ಕೂಡ ಟಿವಿಯಲ್ಲಿ ಸೀರಿಯಲ್ ಆಗಿ ಬರ್ತಾ ಇತ್ತು, ಮಲೆಗಳಲ್ಲಿ ಮದುಮಗಳು ಅಂತ ಹೇಳಿ. ಓಕೆ, ನಿಮ್ಗೆ ಯಾರಾದರೂ ಹಳೇ ನಿಮ್ಮ ಅಜ್ಜ ಅಜ್ಜಿ ಅಥವಾ ನಿಮ್ಮ ಯಾರಾದರೂ ಇದ್ದರೆ ಅವ್ರಿಗೆ ಗೊತ್ತಿರುತ್ತೆ, ಮಲೆಗಳಲ್ಲಿ ಮದುಮಗಳು ಅಂತ ಸೀರಿಯಲ್ ಬರ್ತಾ ಇತ್ತು, ಧಾರಾವಾಹಿ ಬರ್ತಾ ಇತ್ತು ಅಂತ ಹೇಳಿದರೆ. ಓಕೆ, ಕಾದಂಬರಿಗಳು ಅಂದಾಗ ಈಸಿಯಾಗಿ ನೆನ್ಪಿಟ್ಕೋಬೋದು ನೋಡಿ. ಕಾನೂರು ಹೆಗ್ಗಡತಿ ಸುಬ್ಬಮ್ಮ ಅಥವಾ ಕಾನೂರು ಹೆಗ್ಗಡತಿ ಅಂತ ಹೇಳಿ ನೆನ್ಪಿಟ್ರು ಸಾಕು. ಮತ್ತು ಮಲೆಗಳಲ್ಲಿ ಮದುಮಗಳು, ಸುಬ್ಬಮ್ಮ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇಲ್ಲಿ ಅವರ ಬಗ್ಗೆ ಇದೆ, ಅದಕ್ಕೋಸ್ಕರ ಸುಬ್ಬಮ್ಮ ಅಂದೆ. ನೀವು ಬರೀ ಕಾನೂರು ಹೆಗ್ಗಡತಿ ಅಂತ ಬರೆದ್ರೂ ಕೂಡ ಸಾಕು ಮಕ್ಕಳೇ. ಸರಿನಾ? ಹಾಗಿದ್ರೆ ಮುಂದಿನ ಭಾಗದಲ್ಲಿ ನೋಡೋಣ ಮಕ್ಕಳೇ ಅವರ ನಾಟಕಗಳು. ನೋಡಿ, ತುಂಬ ಇಂಪಾರ್ಟೆಂಟ್ ಅಲ್ವಾ ಅವರ ನಾಟಕಗಳ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ. ಯಾಕಂದರೆ ನಾವೊಂದು ನಾಟಕವನ್ನೇ, ಅವರು ಬರೆದಂಥ ನಾಟಕವನ್ನೇ ನಾವು ನೋಡ್ತಾ ಇದ್ದೀವಿ. ಅದಕ್ಕೋಸ್ಕರ ಯಮನ ಸೋಲು, ಜಲಗಾರ, ಬಿರುಗಾಳಿ, ವಾಲ್ಮೀಕಿಯ ಭಾಗ್ಯ, ಮಹಾರಾತ್ರಿ, ಮತ್ತು ಸ್ಮಶಾನ ಕುರುಕ್ಷೇತ್ರಂ, ರಕ್ತಾಕ್ಷಿ ಅಂತ ಹೇಳಿ ಒಂದು ಬರುತ್ತೆ, ರುದ್ರ ತಪಸ್ವಿ, ಬೆರಳ್ಗೆ ಕೊರಳ್ ಅಂತ ಹೇಳಿ, ಇವೆಲ್ಲ ಅವರ ಕೃತಿಗಳು, ಅವರ ಯಾವುದು ನಾಟಕಗಳು ಅಂತ ಹೇಳ್ತೀವಿ. ಅಂದರೆ ಅವರು ಬರೆದಂಥ ನಾಟಕಗಳು ಅಂತ ಹೇಳಿ. ಸರಿನಾ ಮಕ್ಕಳೇ? ಹಾಗಿದ್ರೆ ಮುಂದಿನ ಭಾಗದಲ್ಲಿ ನಾವು ಅವರಿಗೆ ಸಿಕ್ಕಂಥ ಪ್ರಶಸ್ತಿಗಳು ಮತ್ತು ಅವರಿಗೆ ಯಾವ ಕೃತಿಗೆ ಯಾವ ಪ್ರಶಸ್ತಿ ಸಿಕ್ತು ಅಂತ ಕೂಡ ನೋಡ್ಬೇಕಲ್ವಾ ಮಕ್ಕಳೇ. ಅವರು ಒಂದು ಮಹಾಕಾವ್ಯವನ್ನು ಬರೀತಾರೆ. ಏನಪ್ಪಾ ಅಂತ ಹೇಳಿದ್ರೆ ಶ್ರೀರಾಮಾಯಣ ದರ್ಶನಂ ಅಂತ ಹೇಳಿ. ಇದು ಏನು ಗೊತ್ತಾ? ಮಹಾ ಛಂದಸ್ಸು ಅಂತ ಹೇಳಿ ಅವ್ರದೇ ಒಂದು ಛಂದಸ್ಸನ್ನು ಸೃಷ್ಟಿ ಮಾಡ್ತಾರೆ. ನಿಮಗೆ ಛಂದಸ್ಸಿನ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ನೀವೇನು ಮಾಡಿ ಅಂದರೆ ನಮ್ಮ ಛಂದಸ್ಸು ವಿಡಿಯೋನ ನೋಡಿ ಮಕ್ಕಳೇ, ಆವಾಗ ಗೊತ್ತಾಗುತ್ತೆ. ಮ್ಯಾಮ್ ನಮ್ಮ ಛಂದಸ್ ಇಲ್ಲ ಅಂತ ಹೇಳಿ ಹೇಳ್ಬೋದು. ನೀವು ಸೆಕೆಂಡ್ ಲ್ಯಾಂಗ್ವೇಜ್ ಅಲ್ವಾ, ನಿಮಗೆ ದ್ವಿತೀಯ ಭಾಷೆ ಕನ್ನಡ ಆಗಿರೋದ್ರಿಂದ ನಿಮಗೆ ಗೊತ್ತಿರಬೇಕು ಅಂತೇನಿಲ್ಲ, ಸುಮ್ಮನೆ ನಿಮಗೆ ಅದು ಜ್ಞಾನ ನಿಮ್ಗೆ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ. ಅಂದರೆ ಛಂದಸ್ ಬಗ್ಗೆ ಎಲ್ಲ ನಾಲೆಜ್ ಇರಬೇಕಂತಿಲ್ಲ. ಆದರೆ ಶ್ರೀರಾಮಾಯಣ ದರ್ಶನಂ ಅಂತಿದೆಯಲ್ಲ, ಇದು ಮಹಾ ಛಂದಸ್ಸಿನಲ್ಲಿ ಬರೆದಿದೆ. ಮತ್ತು ಈ ಕೃತಿಗೆ ಅವರಿಗೆ ಏನಾಗಿದೆ, ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ನಿಮಗೆ ಗೊತ್ತಿರಬೇಕು ಮಕ್ಕಳೇ, ಇವರು ಪ್ರಪ್ರಥಮವಾಗಿ ಜ್ಞಾನಪೀಠ ಪ್ರಶಸ್ತಿ, ಕನ್ನಡಕ್ಕೆ ಮೊದಲು ಜ್ಞಾನಪೀಠ ಪ್ರಶಸ್ತಿ ಇವರಿಗೆ ಬಂದಿದೆ. ಮತ್ತು ಇವರು ಒಂದು ಆತ್ಮಕಥೆಯನ್ನು, ತಮ್ಮ ಆತ್ಮಕಥೆಯನ್ನು ಬರೆದಿದ್ದಾರೆ, ನೆನಪಿನ ದೋಣಿಯಲ್ಲಿ ಅಂತ ಹೇಳಿ. ಓಕೆನಾ? ನೆನಪಿನ ದೋಣಿಯಲ್ಲಿ ಅಂತ ಹೇಳಿ. ನಿಮ್ಗೆ ಗೊತ್ತಾ ಮಕ್ಕಳೇ, ಇವರ ಮಗ ಆದಂಥ ಪೂರ್ಣಚಂದ್ರ ತೇಜಸ್ವಿ ಅವರು ಇವರ ಜೊತೆಗೆ ಆದಂಥ ಸಂಭಾಷಣೆಗಳನ್ನು, ಇವರ ಜೊತೆ ಇವರನ್ನು ಅವರು ಹೇಗೆ ನೋಡಿದ್ರು ಅನ್ನೋದನ್ನು ಬರೆದಿದ್ದಾರೆ. ಅಣ್ಣನ ನೆನಪು ಅಂತ ಹೇಳಿ. ನಿಮಗೆ ಯಾವಾಗಲಾದರೂ ಟೈಮ್ ಸಿಕ್ಕರೆ ಅದನ್ನು ಓದಿ ಮಕ್ಕಳೇ, ತುಂಬ ಚೆನ್ನಾಗಿದೆ. ತಂದೆ ಮಗನ ಸಂಬಂಧದ ಬಗ್ಗೆ ಆಗಲಿ, ಎಲ್ಲದರ ಬಗ್ಗೆ ಆಗಲಿ ಇಲ್ಲೇನಾಗಿದೆ, ತುಂಬ ಚೆನ್ನಾಗಿ ವಿವರಿಸಿದ್ದಾರೆ. ಯಾರು? ಇವರ ಮಗ KP ಪೂರ್ಣಚಂದ್ರ ತೇಜಸ್ವಿ ಅಂತ ಹೇಳಿ. ಓಕೆನಾ?
ಇಲ್ಲಿ ಅವರ ಪ್ರಬಂಧ ಇದೆ, ಯಾವುದು ಮಹಾಪ್ರಬಂಧ, ಮಲೆನಾಡಿನ ಚಿತ್ರಗಳು ಅಂತ. ಯಾಕಪ್ಪ ಮ್ಯಾಮ್ ಇವ್ರು ಮಲೆನಾಡಿನ ಬಗ್ಗೆನೇ ಹೆಚ್ಚು ಬರೆದಿದ್ದಾರೆ ಅಂತ ಕ್ವಶನ್ ಬರ್ತಾ ಇದೆಯಾ? ಯಾಕಂದ್ರೆ ಅವ್ರು ಪೂರ್ತಿ ಏನಾಗಿದೆ, ಅವ್ರ ಹುಟ್ಟು ಅವ್ರ ಜೀವನ ಎಲ್ಲ ಏನ್ ಮಾಡಿದ್ದಾರೆ, ಆದಷ್ಟು ಅವರು ಏನ್ ಮಾಡಿದ್ದಾರೆ ಅಂದ್ರೆ ಮಲೆನಾಡಿನಲ್ಲಿ ಕಳೆದಿದ್ದಾರೆ. ಮಲೆನಾಡು ಆದ ನಂತರ ಮೈಸೂರಲ್ಲಿ ಅವರು ಇನ್ನ ಅರ್ಧ ಭಾಗವನ್ನ, ಅವರ ಜೀವನದ ಅರ್ಧ ಭಾಗವನ್ನ ಅವರು ಮೈಸೂರಿನಲ್ಲಿ ಕಳೆದಿದ್ದಾರೆ. ಮುಂಚೆ ಅವ್ರು ಹುಟ್ಟಿದಾಗಿಂದ ಮಲೆನಾಡಿನಲ್ಲಿ ಇದ್ರಲ್ಲೂ, ಅದಕ್ಕೆ ಮಲೆನಾಡಿನ ಚಿತ್ರಗಳು ಅಂತ ಹೇಳಿ ಅವ್ರದ್ದು ಒಂದು ಮಹಾಪ್ರಬಂಧ ಇದೆ. ಹಾಗಿದ್ರೆ ಅವರು ಮಹಾಕಾವ್ಯ ಬರೆದಿದ್ದಾರೆ, ಶ್ರೀ ರಾಮಾಯಣ ದರ್ಶನಂ ಅಂತ ಹೇಳಿ ಬರೆದಿದ್ದಾರೆ. ಇದಕ್ಕೆ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಕನ್ನಡಕ್ಕೆ ಮೊದಲ ಜ್ಞಾನಪೀಠ ಪ್ರಶಸ್ತಿ ಇವರಿಗೆ ಸಂದಿದೆ. ಮತ್ತೆ ಇವ್ರದ್ದೊಂದು ಆತ್ಮಕಥೆ ಇದೆ, ಇದು ನೆನಪಿನ ದೋಣಿಯಲ್ಲಿ ಅಂತ ಹೇಳಿ. ಓಕೆನಾ? ಆಮೇಲೆ ಇವರು ಒಂದು ಮಹಾಪ್ರಬಂಧ ಇದೆ, ಮಲೆನಾಡಿನ ಚಿತ್ರಗಳು ಅಂತ ಹೇಳಿ. ಇವೆಷ್ಟನ್ನು ನೆನ್ಪಿಟ್ಕೋಬೇಕಾ ಅಂತ ಹೇಳಿ ಕ್ವಶನ್ ಬರುತ್ತಲ್ವಾ ಮಕ್ಕಳೇ, ನಿಮ್ಗೆ ಬರಲೇಬೇಕು ಮಕ್ಕಳೇ. ಈ ಕ್ವಶನ್ ಏನ್ ಗೊತ್ತಾ, ಇದನ್ನ ನೆನ್ಪಿಟ್ಕೋಬೇಕು ನೀವು. ತುಂಬಾ ಇಂಪಾರ್ಟೆಂಟು. ಏನ್ ಮ್ಯಾಮ್ ಹಿಂಗೆ ಹೇಳ್ತಾ ಇದ್ದೀರಾ, ಎಷ್ಟೊಂದೆಲ್ಲ ಹೆಂಗೆ ನೆನ್ಪಿಟ್ಕೋಬೇಕು ಅಂತ ಹೇಳಿ ನಿಮಗೆ ಒಂದು ಕ್ವಶನ್ ಬರುತ್ತೆ ಅಲ್ವಾ? ಅವಾಗ ಏನು ಮಾಡಬೇಕು ಅಂದರೆ ಮಕ್ಕಳೇ, ನಾವು ಮೈಂಡ್ ಮ್ಯಾಪನ್ನು ಮಾಡ್ಕೋಬೇಕು, ನೆನಪಿನ ನಕ್ಷೆಯನ್ನು ಮಾಡ್ಕೋಬೇಕು. ಕುವೆಂಪು ಅವರನ್ನ ಹೆಸರು ಬರ್ಕೊಳ್ಳಿ, ಅವರ ಒಂದಿಷ್ಟು ಕೃತಿಗಳನ್ನು ಬರ್ಕೊಳ್ಳಿ, ಅವ್ರಿಗೆ ಸಂದಂಥ ಪ್ರಶಸ್ತಿಗಳನ್ನು ಬರ್ಕೊಳ್ಳಿ. ಆಮೇಲೆ ಅವರಿಗೆ ಏನು ಮಾಡಿ ಅಂತ ಹೇಳಿದ್ರೆ, ಅವ್ರು ಎಲ್ಲಿ ಹುಟ್ಟಿದ್ರು, ಯಾವಾಗ ಹುಟ್ಟಿದ್ರು ಅನ್ನೋದನ್ನು ಬರ್ಕೊಳ್ಳಿ. ಇದು ತುಂಬ ಇಂಪಾರ್ಟೆಂಟು. ಹಾಗಿದ್ರೆ ಮ್ಯಾಮು ಇಲ್ಲಿ ಡಬಲ್ ಸ್ಟಾರ್ ಹಾಕ್ತಾ ಇದ್ದೀನಿ, ಇದು ತುಂಬ ಇಂಪಾರ್ಟೆಂಟು ಅಂತ ಹೇಳಿ. ನಾನು ಮುಂದಿನ ಭಾಗಕ್ಕೆ ಹೋಗ್ತಾ ಇದ್ದೀನಿ ಮಕ್ಕಳೇ. ನಾವು ಈಗಾಗಲೇ ಏನು ಮಾಡಿದ್ವಿ ಅಂದರೆ ಪ್ರಶಸ್ತಿಗಳನ್ನು ಕೂಡ ನೋಡಿದ್ವಿ, ಕೃತಿಗಳನ್ನು ಕೂಡ ನೋಡಿದ್ವಲ್ಲ. ಈಗ ಇನ್ನೊಂದು ಸ್ವಲ್ಪ ಪ್ರಶಸ್ತಿಗಳನ್ನ ಹೇಳ್ತಾ ಇದ್ದೀನಿ. ಏನಪ್ಪಾ ಅಂತ ಹೇಳಿದ್ರೆ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಇದು ತುಂಬಾ ಇಂಪಾರ್ಟೆಂಟು, ಇದನ್ನ ಬರೀರಿ. ಹಾಗಿದ್ರೆ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ರು ಅಂತ ಇದೆ, ಇದನ್ನ ಕೂಡ ಬರೆದ್ರೆ ಓಕೆ. ಇಲ್ಲ ಅಂದ್ರೆ ಪದ್ಮಭೂಷಣ ಪ್ರಶಸ್ತಿ ಬಂದದ್ ಬರೀರಿ, ಕರ್ನಾಟಕ ರತ್ನ ಪ್ರಶಸ್ತಿ ಬಂದದ್ ಬರೀರಿ, ರಾಷ್ಟ್ರಕವಿ ಪ್ರಶಸ್ತಿ ಬಂದಿರೋದು ಬರೀರಿ, ಆಮೇಲೆ ಜ್ಞಾನಪೀಠ ಪ್ರಶಸ್ತಿ ಬಂದಿರೋದು ಬರೀರಿ. ಯಾವ್ದಾಯ್ತು? ಹಾಗಿದ್ರೆ ಕೇಂದ್ರ ಸಾಹಿತ್ಯ, ಪದ್ಮಭೂಷಣ, ರಾಷ್ಟ್ರಕವಿ, ಕರ್ನಾಟಕ ರತ್ನ, ಹಾಗಿದ್ರೆ ಜ್ಞಾನಪೀಠ ಪ್ರಶಸ್ತಿ, ಇದಿಷ್ಟನ್ನು ಲೀಸ್ಟ್ ಮಾಡಿದ್ರೆ ಆಯ್ತು ಮಕ್ಕಳೇ. ಸರಿನಾ? ಹಾಗಿದ್ರೆ ಮುಂದಿನ ಭಾಗಕ್ಕೆ ಹೋಗೋಣ ಮಕ್ಕಳೇ. ಏನಪ್ಪಾ ಮುಂದಿನ ಭಾಗದಲ್ಲಿ ಅಂದ್ರೆ, ನಾನು ಈಗಾಗಲೇ ಹೇಳಿದ್ದೆ, ಇದು ನಾಟಕ ಆಗಿರೋದ್ರಿಂದ ನಾನು ಏನ್ ಮಾಡಿದ್ದೀನಿ, ದೃಶ್ಯಗಳ ಮುಖಾಂತರ ಇಲ್ಲಿ ಪ್ರವೇಶವನ್ನ ಕೊಟ್ಟಿದ್ದೀನಿ. ಇಲ್ಲಿ ಆಶಯ ಮತ್ತು ನಾನು ಪ್ರವೇಶಕ್ಕೆ ಹೆಚ್ಚಿನ ಒತ್ತನ್ನ ಕೊಟ್ಟಿಲ್ಲ, ಯಾಕಂದ್ರೆ ಇದು ನಾಟಕ ಆಗಿರೋದ್ರಿಂದ. ಹಾಗಿದ್ರೆ ಇಲ್ಲಿ ಪ್ರವೇಶ ಹೇಗ್ ಮಾಡ್ತೀವಿ ಅಂತ ಹೇಳಿದ್ರೆ, ಇಲ್ಲಿ ನಿಮಗೆ ಏನ್ ಕಾಣಿಸ್ತಾ ಇದೆ ಮಕ್ಕಳೇ, ಇಲ್ಲಿ ಒಂದು ಗುಡಿಸಲು ಕಾಣಿಸ್ತಾ ಇದೆ, ಆ ಗುಡಿಸಲಿನ ಪ್ರವೇಶ ಆಗುತ್ತೆ. ಹಾಗಿದ್ರೆ ಇಲ್ಲಿ ಯಾರ್ಯಾರು ಪಾತ್ರಧಾರಿಗಳಿದ್ದಾರೆ ಅಂತ ಹೇಳಿ ನಿಂಗೆ ಬರುತ್ತೆ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಗೋಪಾಲ ಇದ್ದಾನೆ, ಆಮೇಲೆ ಗೋಪಾಲನ ತಾಯಿ ಇದ್ದಾಳೆ, ಅವ್ರ ಮನೆ ಇದೆ, ಮತ್ತೆ ಇಲ್ಲಿ ಇನ್ನೊಬ್ಬ ಪಾತ್ರಧಾರಿಯ ಬಗ್ಗೆ ಬರುತ್ತೆ. ಆ ದೃಶ್ಯ ಎರಡು ಬಂದಾಗ ಮತ್ತೆ ಹೇಳ್ತೀನಿ. ಹಾಗಿದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ, ಗೋಪಾಲನ ತಾಯಿ ಮತ್ತು ಗೋಪಾಲನ ಸಂಭಾಷಣೆ ಬರುತ್ತೆ. ಮತ್ತೆ ಎರಡನೇ ದೃಶ್ಯದಲ್ಲಿ ಏನಾಗುತ್ತೆ ಅಂತ ಹೇಳಿದಾಗ, ಇಲ್ಲಿ ವನದ ಗೋಪಾಲ ಅಥವಾ ಬನದ ಗೋಪಾಲ ಮತ್ತೆ ಗೋಪಾಲನ ಸಂಭಾಷಣೆ ಬರುತ್ತೆ. ಇವೆರಡು ದೃಶ್ಯಗಳು ನಮ್ಗೆ ಕೊಟ್ಟಿರುವಂತದ್ದು ಮಕ್ಕಳೇ. ಹಾಗಿದ್ರೆ ಮೊದಲನೇ ದೃಶ್ಯದಲ್ಲಿ ಏನಾಗುತ್ತೆ, ದೃಶ್ಯ 1 ಅಂತ ಹೇಳಿದಾಗ ಇಲ್ಲಿ ಏನಾಗುತ್ತೆ ಅಂದ್ರೆ, ಗೋಪಾಲನ ತಾಯಿ ಇದ್ದಾಳಲ್ಲ, ಗೋಪಾಲನಿಗೆ ಎಬ್ಬಿಸ್ತಾ ಇರ್ತಾಳೆ. ಅವನೊಬ್ಬ ವಿದ್ಯಾರ್ಥಿ ಇರ್ತಾನೆ, ವಿದ್ಯಾರ್ಥಿ ಅಂದ್ರೆ ಓದ್ತಾ ಇರೋ ಹುಡುಗ ಇರ್ತಾನೆ. ಆಮೇಲೆ ಅವನು ದಿನವೂ ಒಬ್ಬನೇ ಏನ್ ಮಾಡ್ತಾ ಇರ್ತಾನೆ ಅಂದ್ರೆ, ಕಾಡಿನ ಹಾದಿಯಲ್ಲಿ ದೂರದ ಶಾಲೆಗೆ ಏನ್ ಮಾಡ್ತಾ ಇರ್ತಾನೆ, ಹೋಗಿ ಬರ್ಬೇಕಾಗಿರುತ್ತೆ. ಅಲ್ಲಿ ಬೇರೆ ವಿದ್ಯಾರ್ಥಿಗಳ ಜೊತೆಗೆ ಆಳುಗಳು ಬರ್ತಾ ಇರ್ತಾರೆ, ಆದ್ರೆ ಇವನ್ ಜೊತೆಗೆ ಯಾರೂ ಇರಲ್ಲ ಅಂತ ಹೇಳ್ತಾರೆ. ಹಾಗಿದ್ರೆ ಈ ಪಾಠ ಹೇಗ್ ಶುರುವಾಗುತ್ತೆ ಅಂದ್ರೆ, ಅವ್ರ ಅಮ್ಮ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಗೋಪಾಲನ ತಾಯಿ ಇರ್ತಾರಲ್ವಾ, ಅವ್ರು ಹೇಳ್ತಾರೆ, ಗೋಪಾಲ ಎದ್ದೇಳು, ಎಷ್ಟು ಚೆನ್ನಾಗಿ ಬೆಳಗಾಗ್ಬಿಟ್ಟಿದೆ, ಹಕ್ಕಿಗಳೆಲ್ಲ ಕೂಗ್ತಾ ಇದೆ, ಎದ್ದೇಳ್ತೀಯಾ ಅಂತ ಹೇಳಿ ಅವ್ರು ಕೇಳ್ತಾರೆ. ಅವಾಗ ಅಲ್ಲೇನಾಗುತ್ತೆ, ಬಂದ್ ಎಬ್ಸೋಕ್ಕಿಂತ ಮುಂಚೆನೆ ಗೋಪಾಲ ಏನ್ ಮಾಡಿರ್ತಾನೆ ಅಂತ ಹೇಳಿದ್ರೆ, ಎದ್ದು ಬಿಟ್ಟು ಅವನು ಏನ್ ಮಾಡಿರ್ತಾನೆ, ಕಾಡಿಗೆ ಹೋಗಿರ್ತಾನೆ. ಕಾಡಿಗೆ ಹೋಗಿ ಏನ್ ಮಾಡ್ತಾ ಇರ್ತಾನೆ ಅಂದ್ರೆ, ಹೂಗಳನ್ನ ಬಿಡಿಸ್ಕೊಂಡು ತಗೊಂಡು ಬರ್ತಾ ಇರ್ತಾನೆ. ಬಂದ್ಮೇಲೆ ಅವ್ರ ಅಮ್ಮ ಕೇಳ್ತಾನೆ, ಅಮ್ಮ ನೀನನ್ ಕರ್ದಿಯಾ ಅಂತ ಕೇಳ್ತಾನೆ. ಅವಾಗ ಅವ್ರ ಅಮ್ಮ ಹೇಳ್ತಾಳೆ, ಹೌದು ಮಗು, ನೀನನ್ ಕರ್ದೆ ಅಂತ ಹೇಳ್ತಾಳೆ. ಹೌದಾ? ಅವಾಗ ಅವನ್ ಕೇಳ್ತಾನೆ, ಏನಪ್ಪ ಅಮ್ಮ ಯಾಕೆ ಕರ್ದೆ ಅಂತ ಕೇಳಿದಾಗ, ನೋಡು ನಾನು ನಿನ್ನನ್ನು ಎಬ್ಸಕ್ ಕರ್ದೆ, ನಿನ್ನನ್ನ ಈಗ ಶಾಲೆಗೆ ತಡ ಆಗೋಗುತ್ತೆ, ಅದಕ್ಕೋಸ್ಕರ ನಿನ್ನನ್ನು ಎಬ್ಸಕ್ಕೆ ನಾನು ಕರ್ದೆ. ಅಯ್ಯೋ ಅಮ್ಮ, ನಾನು ಬೇಗ ಎದ್ದು ನನ್ನ ಸ್ನಾನನೇ ಮಾಡಿ ನಾನೇನ್ ಮಾಡಿದೆ, ನಿನ್ನ ಗೋಪಾಲನೆಯ ಪೂಜೆ ಅಂದ್ರೆ, ಗೋಪಾಲ ಅಂದ್ರೆ ಇಲ್ಲಿ ಕೃಷ್ಣನ ಪೂಜೆಗೆ ದೇವರ ಪೂಜೆಗೆ ಹೂಗಳನ್ನ ತಗೊಂಡ್ ಬರಕ್ಕೆ ಹೋಗಿದ್ದೆ ಅಂತ ಹೇಳಿ ಹೇಳ್ತಾನೆ. ಆಮೇಲೆ ಏನಾಗುತ್ತೆ ಗೊತ್ತಾ, ಅವನು
ಬೆಳಗಿನ ಹೊತ್ತಿನ ಬಗ್ಗೆ ಇಲ್ಲಿ ನಾವು ನೋಡ್ಬೇಕು. ಗೋಪಾಲನ ತಾಯಿ ಹೇಳ್ತಾಳೆ ಏನು ಅಂದ್ರೆ, ಬೆಳಗಿನ ಹೊತ್ತು ಬೇಗ ಎದ್ದೇಳು ಅಂತ ಹೇಳ್ತಾಳೆ. ಎಬ್ಬಿಸಿ ಮಗನನ್ನ ಕಳಿಸುವವರ ಮನಸ್ಸು ಅಂದ್ರೆ ಯಾಕೆ ಅಂತ ಹೇಳಿದ್ರೆ, ಅವರು ಮಗನನ್ನ ಶಾಲೆಗೆ ರೆಡಿ ಮಾಡ್ಬೇಕಾಗಿದೆ ಅಂತ ಹೇಳ್ತಾಳೆ. ನೀನು ತೋಟಕ್ಕೆ ಹೋಗಿ ಅವನೇನ್ ಮಾಡ್ತಾನೆ, ಅವ್ರ ಅಮ್ಮನ ಅಂದ್ರೆ ದೇವರ ಪೂಜೆಗೆ, ಅವ್ರ ಅಮ್ಮಗೆ ಪೂಜೆ ಮಾಡೋದಕ್ಕೆ ಹೂಗಳನ್ನ ಕೊಯ್ದು ತಗೊಂಬರ್ತಾನೆ. ತಗೊಂಬಂದ ತಕ್ಷಣ ಅವನು ವನದಲ್ಲಿ ಏನಿತ್ತು ಅಂತ ಎಕ್ಸ್ಪ್ಲೈನ್ ಮಾಡ್ತಾನೆ. ತುಂಬಾ ಚೆನ್ನಾಗಿದೆ ಮಕ್ಕಳೇ, ಕೇಳಿ. ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಗದ್ಯ ಭಾಗವನ್ನ ಓದಿದಾಗ ನಿಮ್ಗೆ ಕುವೆಂಪು ಅವರನ್ನ ಯಾಕೆ ನಾವು ರಾಷ್ಟ್ರಕವಿ ಅಂತೀವಿ, ಅವರ ಭಾಷೆಯ ಶೈಲಿ ಹೇಗಿದೆ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಅಲ್ಲಿ ಅವ್ರು ಹೇಳ್ತಾರೆ ಎಲ್ಲ ಹೂಗಳಿದೆ, ಆ ಹೂಗಳೆಲ್ಲ ಹೆಂಗ್ ಕಾಣಿಸ್ತಾ ಇದೆ, ಯಾವ್ಯಾವ ಹೂಗಳು ಅಂತ ಹೇಳಿದ್ರೆ ಅಲ್ಲಿ ಎಲ್ಲ ಹೂಗಳನ್ನ ಬಳಸ್ತಾರೆ. ಮಲ್ಲಿಗೆ, ಕೇದಿಗೆ, ಗೋರಂಟಿ ಹೂವು, ಎಲ್ಲ ಹೂಗಳ ಬಗ್ಗೆ ಹೇಳ್ತಾರೆ. ಆ ಹೂಗಳೆಲ್ಲ ಮಳೆ ಬಿಲ್ಲಿನ ಹಾಗಿದೆ ಅಂತ ಹೇಳ್ತಾರೆ. ಮಳೆ ಬಿಲ್ಲು ಅಂತ ಹೇಳಿದ್ರೆ ಕಾಮನ ಬಿಲ್ಲು, 7 ಬಣ್ಣಗಳ ಕಾಮನ ಬಿಲ್ಲು ಇರುತ್ತಲ್ವಾ, ಆ ಥರ ಇದೆ ಅಂತ ಹೇಳ್ತಾರೆ. ಯಾಕಪ್ಪ ಅದಕ್ಕೆ ಹೋಲಿಸ್ತಾರೆ ಅಂದ್ರೆ, ಕಲರ್ಫುಲ್ ಅಂದ್ರೆ ಆ ಎಲ್ಲ ಬಣ್ಣ ಬಣ್ಣದ ಹೂಗಳನ್ನ ಕಾಮನ ಬಿಲ್ಲಿಗೆ ಹೋಲಿಸ್ತಾರೆ, ಅಷ್ಟು ಚೆನ್ನಾಗಿದೆ ಅಂತ ಹೇಳ್ತಾರೆ. ಅವನು ಬಂದ್ಬಿಟ್ಟು ಹೂಗಳನ್ನ ಅವರ ಅಮ್ಮನಿಗೆ ಕೊಡ್ತಾನೆ. ಕೊಟ್ಬಿಟ್ಟು ಏನ್ ಹೇಳ್ತಾನೆ ಅವ್ರ ಅಮ್ಮನಿಗೆ ಅಂದ್ರೆ, ನೀನು ಒಂದು ನನಗೆ ಏನ್ ಮಾಡಿದ್ದೆ ಅಂತಂದ್ರೆ ಹೊಸ ಒಂದು ಪಂಚೆಯನ್ನ ಕೊಡ್ತೀಯಾ ಅಂತ ಹೇಳಿದ್ದೆ ಅಮ್ಮ ಅಂತ ಹೇಳ್ತಾನೆ. ಹೌದಾ? ಅವಾಗ ಅವ್ರಮ್ಮ ಹೇಳ್ತಾಳೆ, ಹೌದು ಮಗು, ನಾನು ಏನ್ ಮಾಡಿದೀನಿ, ಇದನ್ನ ಕಷ್ಟಪಟ್ಟು ನಾನು ಸಂಪಾದನೆ ಮಾಡಿದೀನಿ, ನೀನು ಗಂಜಿ ಉಂಡ್ ಬಾ, ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ನಾನು ನಿನಗೆ ಈ ಪಂಚೆಯನ್ನ ಕೊಡ್ತೀನಿ ಅಂತ ಹೇಳ್ತಾರೆ. ಇಲ್ಲಿ ಗೋಪಾಲನ ತಾಯಿ ಬಗ್ಗೆ ಹೇಳೋದಾದ್ರೆ, ಅವಳು ಪಾಪ ಬಡವೆ ಮತ್ತೆ ವಿಧವೆಯಾಗಿರ್ತಾಳೆ. ಅವಳು ತನ್ನ ಒಂದು ಸಂಪಾದನೆ ಅಂತ ತನ್ನ ಊಟಕ್ಕಾಗಿ ಏನ್ ಮಾಡ್ತಾ ಇರ್ತಾಳೆ, ಚರಕವನ್ನ ನೂತು. ನಿಮ್ಗೆ ಗೊತ್ತಾ, ಗಾಂಧೀಜಿ ಇದಾರಲ್ವಾ, ಅವ್ರು ಚರಕ ನೂಲ್ತಾರಲ್ವಾ, ನೀವು ನೋಡಿರ್ತೀರಲ್ಲ, ಆ ತರ ಚರಕವನ್ನ ನಮ್ಮ ಮೊದ್ಲಿನ ಕಾಲದಲ್ಲೆಲ್ಲ ಹಾಗೆ ಮಾಡ್ತಿದ್ರು. ಹತ್ತಿಯಿಂದ ನೂಲನ್ನ ತೆಗೆದು ಅದರಿಂದ ಬಟ್ಟೆಯನ್ನ ಮಾಡ್ತಿದ್ರಲ್ವಾ. ಅವರು ಪಾಪ ಸಂಪಾದನೆ ಮಾಡಿ ಒಂದು ಏನ್ ಮಾಡಿರ್ತಾಳೆ ಅಂತ ಹೇಳಿದ್ರೆ, ಮಗನಿಗೆ ಹೊಸ ಪಂಚೆಯನ್ನ ತಂದಿರ್ತಾಳೆ ಅಂತ ಹೇಳ್ತಾರೆ. ಆಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ, ಗೋಪಾಲನಿಗೆ ಅವ್ರ ಅಮ್ಮ ಏನಂತಾಳೆ, ಹೋಗಿ ಗಂಜಿ ಉಂಡ್ಕೊಂಡ್ ಬಾ, ನಾನು ಆಮೇಲೆ ಕೊಡ್ತೀನಿ ಅಂತ ಹೇಳ್ತಾಳೆ. ಅವನು ಗಂಜಿಯನ್ನ ಉಂಡು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಗೋಪಾಲ ಬರ್ತಾನೆ. ಬಂದ್ಬಿಟ್ಟು ಅವ್ರ ಅಮ್ಮನಿಗೆ ಗಂಜಿ ಉಂಡ್ಕೊಂಡು ಬರ್ಬೇಕಾದ್ರೆ ಒಂದು ಕೈಯಲ್ಲಿ ಒಂದು ಚಾಪೆಯನ್ನ, ಲೇಖನಿಯನ್ನ ಇಟ್ಕೊಂಡು ಬರ್ತಾನೆ. ಅಂದ್ರೆ ಆಗಿನ ಕಾಲದಲ್ಲಿ ಬರೆಯೋದಕ್ಕೆ ಪೆನ್ ಬೇಕಾಗಿತ್ತಲ್ವ, ಅದನ್ನ ಇಟ್ಕೊಂಡು ಆಮೇಲೆ ಬರೆಯೋದಕ್ಕೆ ಏನೇನ್ ಪುಸ್ತಕಗಳು ಬೇಕೋ ಆ ಟೈಮಲ್ಲಿ ಹೇಗಿತ್ತು ಹಾಗೆ ತಗೊಂಡು ಬರ್ತಾನೆ. ಬಂದಾಗ ಅವ್ರಮ್ಮ ಪಂಚೆಯನ್ನ ಕೊಡ್ತಾಳೆ. ಪಂಚೆಯನ್ನ ಕೊಟ್ಟಾಗ ಅವ್ನು ಹೇಳ್ತಾನೆ, ಅಮ್ಮ ನೋಡು, ಎಲ್ಲ ಏನಾಗುತ್ತೆ, ನಾನು ಬೈಗಿನಲ್ಲಿ ಬರ್ಬೇಕಾದ್ರೆ ಅಂದ್ರೆ ಸ್ವಲ್ಪ ಕತ್ಲಾಗ್ತಾ ಇರುತ್ತೆ, ಇನ್ನು ಫುಲ್ಲು ಸಂಜೆ ಆಗ್ತಾ ಇರತ್ತೆ ಅಂತ, ಆ ಟೈಮಲ್ಲಿ ನಾನು ಬರ್ತಾ ಇರ್ಬೇಕಾದ್ರೆ ನನ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ತುಂಬಾ ಭಯ ಆಗುತ್ತೆ ಅಮ್ಮ, ನನ್ ಕಾಡಲ್ಲಿ ಬರ್ತಾ ಇರ್ಬೇಕಾದ್ರೆ ನಂಗೆ ಭಯ ಆಗುತ್ತೆ ಅಂತ ಹೇಳ್ತಾನೆ. ಅವಾಗ ಅವ್ರಮ್ಮ ಏನ್ ಹೇಳ್ತಾಳೆ ಅಂತ ಹೇಳಿದ್ರೆ, ನೋಡು ಮಗು, ನೀನು ಏನ್ ಮಾಡು, ಭಯ ಆದ್ರೆ ನಿನ್ನಣ್ಣ ಗೋಪಾಲನನ್ನ ಕರಿ ಅಂತ ಹೇಳ್ತಾಳೆ. ಅವಾಗ ಅವನೇನ್ ಹೇಳ್ತಾನೆ, ತನಗೆ ಭಯ ಆಗುತ್ತೆ ಅಂತ ಹೇಳೋಕ್ಕಿಂತ ಮುಂಚೆ ಏನ್ ಹೇಳ್ತಾನೆ, ನೋಡು ನಾನು ಒಬ್ನೇ ಬರ್ತೀನಿ, ಆದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ಇದಾರಲ್ವಾ, ನನ್ನ ಸ್ನೇಹಿತರೆಲ್ಲ ಇದಾರಲ್ವಾ, ಅವರು ಆಳುಗಳನ್ನ ಕರ್ಕೊಂಡು ಬರ್ತಾರೆ ಅಂತ ಹೇಳ್ತಾನೆ. ಅವಾಗ ಅವ್ರ ಅಮ್ಮ ಹೇಳ್ತಾಳೆ ಏನಂತಂದ್ರೆ, ಅವರು ತುಂಬಾ ಶ್ರೀಮಂತರು, ಅವರಿಗೆ ಆಳುಗಳಿದ್ದಾರೆ, ಅವರಿಗೆ ಆರಾಮಾಗಿ ಬರ್ತಾರೆ, ನೀನೇನ್ ಮಾಡು, ನಮ್ಗೆ ಬಡತನ ಇದೆ, ಅದಕ್ಕೋಸ್ಕರ ನಮ್ಗೆ ಆಳುಗಳನ್ನ ಇಡೋಕೆ ಆಗಲ್ಲ, ನೀನ್ ಕರ್ಕೊಂಡ್ ಬರಕ್ಕೆ ಅಂತ ಪಾಪ ತುಂಬಾ ನೊಂದ್ಕೊಂಡು ಹೇಳ್ತಾಳೆ. ಆಮೇಲೆ ಮಗನು ಗಂಜಿ ಉಣ್ಕೊಳಕ್ ಹೋಗಿರ್ತಾಳಲ್ಲ, ಅವಾಗ ದೇವ್ರ ಹತ್ರ ಕೇಳ್ತಾಳೆ, ನೋಡಿ ದೇವ್ರೆ, ನಾನು ಇಷ್ಟು ದಿನ ನನ್ನ ಮಗನಿಗೆ ನಾವು ಬಡವರು ಅನ್ನೋದನ್ನ ಗೊತ್ತಿಲ್ಲದೆ ಇರೋ ತರ ಬೆಳೆಸಿದ್ದೆ, ಆದ್ರೆ ಇವತ್ ನಾನು ನನ್ನ ಬಡತನವನ್ನ ಅವನ ಮುಂದೆ ಹೇಳ್ಕೋಬೇಕಾಯ್ತು ಅಂತ ತುಂಬಾ ಬೇಜಾರ್ ಮಾಡ್ಕೊಂಡು ಅವಾಗ ತನ್ನ ದೇವರಿಗೆ ಹೇಳ್ತಾಳೆ. ಗೋಪಾಲನಿಗೆ ಏನಂತ ಹೇಳ್ತಾಳೆ, ಲಕ್ಷ್ಮೀಶ ಅಂತಾಳೆ. ಅವನಿಗೆ ಏನಂತ ಹೇಳ್ತಾಳೆ, ಲಕ್ಷ್ಮೀಶ ನೋಡು, ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿನಗೆ ಬಿಡ್ತಾ ಇದ್ದೀನಿ, ನನ್ನ ಮಗನನ್ನ ರಕ್ಷಣೆ ಮಾಡುವಂತ ಹೊಣೆ ನಿಂದು ಅಂತ ಹೇಳ್ತಾಳೆ. ಅವಾಗ ಇಲ್ಲಿ ಗೋಪಾಲ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಅವನು ಎಲ್ಲ ಗಂಜಿ ಉಂಡು ಆ ಹೊಸ ಪಂಚೆಯನ್ನ ತಗೊಂಡು ಅವನು ಉಟ್ಕೊಂಡು ಹೋಗ್ತಾನೆ ಅಂತ ಅನ್ಕೊಳ್ಳಿ, ಓಕೆನಾ. ಆಮೇಲೆ ಅದ್ರಕ್ಕಿಂತ ಮುಂಚೆ ಏನ್ ಮಾಡ್ತಾನೆ ಅಂದ್ರೆ, ಹೋಗೋಕ್ಕಿಂತ ಮುಂಚೆ ಅವ್ರ ಅಮ್ಮ ಹೇಳ್ತಾಳೆ, ಅಲ್ಲೊಂದು ಕರಡಿಗೆ ಇದೆ. ಕರಡಿಗೆ ಅಂತಂದ್ರೆ ಬಾಕ್ಸ್ ಅಂತ ಹೇಳ್ತೀವಲ್ಲ, ಅದು ಅಂದ್ರೆ ಬಾಕ್ಸ್ ಇದೆ, ಡಬ್ಬ ಇದೆ ಅಂತ ಹೇಳಿ, ಅಲ್ಲಿ ಕರಡಿಗೆ ಇದೆ ಮಗು, ತಗೊಂಡ್ ಬಾ ಅಂತ ಹೇಳ್ತಾಳೆ. ಯಾಕೆ ಅಂದ್ರೆ, ಯಾವಾಗ್ಲೂ ಏನ್ ಮಾಡ್ತಾರೆ, ಹೊರಗೆ ಹೋಗೋಕ್ಕಿಂತ ಮುಂಚೆ ತಿಲಕವನ್ನ ಇಟ್ಕೊಳ್ಳೋದು, ಅಂದ್ರೆ ಕುಂಕುಮವನ್ನ ಇಟ್ಕೊಂಡ್ಬಿಟ್ಟು
ತಾಯಿಗೆ ನಮಸ್ಕಾರ ಮಾಡಿ ಅವನು ಶಾಲೆಗೆ ಹೋಗ್ತಾನೆ. ಇದಿಷ್ಟು ಏನಾಗುತ್ತೆ, ದೃಶ್ಯ 1ರಲ್ಲಿ ಬರುತ್ತೆ. ಏನೇನಾಗುತ್ತೆ ಅಂದ್ರೆ ಅವರಮ್ಮ ಗೋಪಾಲನನ್ನ ಎಬ್ಬಿಸ್ತಾಳೆ. ಗೋಪಾಲ ಏನಾಗಿರ್ತಾನೆ, ಮುಂಚೆನೆ ಎದ್ಬಿಟ್ಟು ಅವನು ಕಾಡಿಗೆ ಹೋಗಿರ್ತಾನೆ. ಯಾಕೆ, ಹೂಗಳನ್ನ ತೆಗೆದುಕೊಂಡು ಬರೋದಕ್ಕೆ. ಹೂಗಳನ್ನ ತಗೊಂಡ್ ಬಂದ ತಕ್ಷಣ ಅಮ್ಮನಿಗೆ ಹೇಳ್ತಾನೆ, ಯಾಕಮ್ಮ ನೀನ್ ಕರೆದೇನು ಅಂತ ಕೇಳ್ತಾನೆ. ಅವಾಗ ಅಮ್ಮ ಹೇಳ್ತಾಳೆ, ಹೌದು ಮಗು, ನಾನು ನಿನ್ನನ್ನು ಕರೆದೆ, ಯಾಕಂದ್ರೆ ನೀನ್ ಸ್ಕೂಲಿಗೆ ಲೇಟ್ ಆಗುತ್ತೆ, ನಿನ್ ಶಾಲೆಗೆ ಲೇಟ್ ಆಗುತ್ತೆ, ಅದಕ್ಕೆ ನೀನೇನ್ ಮಾಡು, ನೀನ್ ಎಬ್ಬಿಸ್ತಾ ಇದ್ದೆ ಅಂತ ಹೇಳ್ತೀನಿ. ಅವಾಗ ನಾನು ಆಗ್ಲೇ ಎದ್ಬಿಟ್ಟು ಕಾಡಿಗೆ ಹೋಗಿ ನಿನ್ನ ಗೋಪಾಲನ ಪೂಜೆಗೆ ಅಂದ್ರೆ ನಿನ್ ದೇವ್ರ ಪೂಜೆಗೆ ಹೂಗಳನ್ನ ತಗೊಂಡ್ ಬಂದಿದೀನಿ ಅಂತ ಹೇಳ್ತಾನೆ. ಆಮೇಲೆ ಬನದಲ್ಲಿ ಹೇಳ್ತಾನೆ, ಆ ಹೂಗಳ ಬಗ್ಗೆ ವರ್ಣಿಸ್ತಾನೆ. ಆ ಹೂಗಳು ಹೇಗ್ ಕಾಣಿಸ್ತಾ ಇತ್ತು, ಮಳೆ ಬಿಲ್ಲಿನ ತರ ಕಾಣಿಸ್ತಾ ಇತ್ತು, ಅಂದ್ರೆ ಕಾಮನ ಬಿಲ್ಲಿನ ತರ ಬಣ್ಣ ಬಣ್ಣದ ಹೂಗಳಿತ್ತು ಅಂತ ಹೇಳಿ ವರ್ಣಿಸ್ತಾನೆ. ಆಮೇಲೆ ಏನ್ ಹೇಳ್ತಾನೆ ಅಂದ್ರೆ, ನನಗೆ ಬರ್ಬೇಕಾದ್ರೆ ಸಂಜೆ ಟೈಮಲ್ಲಿ ಬರ್ತಿರ್ತೀನಲ್ಲ ಕಾಡಲ್ಲಿ ನನ್ನ ಸ್ಕೂಲಿಂದ, ಅವಾಗ ನನಗೆ ಏನಾಗುತ್ತೆ ಅಂತ ಹೇಳಿದ್ರೆ ನಂಗೆ ಭಯ ಆಗುತ್ತೆ ಅಂತ ಹೇಳಿ ಅವರ ತಾಯಿಗೆ ಹೇಳ್ತಾನೆ. ಅವಾಗ ಅವ್ರ ಅಮ್ಮ ಏನ್ ಹೇಳ್ತಾಳೆ ಅಂತಂದ್ರೆ, ಅದಕ್ಕಿಂತ ಮುಂಚೆ ಏನ್ ಹೇಳ್ತಾನೆ ಅಂದ್ರೆ, ತನ್ನ ಸ್ನೇಹಿತರೆಲ್ಲ ಆಳುಗಳನ್ನ ಕರ್ಕೊಂಡ್ ಬರ್ತಾರೆ ಅಂತ ಹೇಳ್ತಾನೆ. ಅವಾಗ ಅವ್ರಮ್ಮ ಹೇಳ್ತಾಳೆ, ನನಗೆ ಆಳುಗಳನ್ನ ಇಡಕ್ಕಾಗಲ್ಲ, ನಾವು ಬಡವರು, ಅವ್ರು ತುಂಬಾ ಶ್ರೀಮಂತರು ಅಂತ ತಮ್ಮ ಆರ್ಥಿಕ ಸ್ಥಿತಿಯನ್ನ ಹೇಳ್ತಾಳೆ. ಆಮೇಲೆ ಅವನು ಹೇಳ್ತಾನೆ, ನೀನ್ ನನ್ಗೆ ಹೊಸ ಪಂಚೆ ಕೊಡ್ತೀನಿ ಅಂತ ಅಂದಿದ್ದೆಲ್ಲಮ್ಮ, ಕೊಡು, ಯಾಕಂದ್ರೆ ನನ್ನ ಫ್ರೆಂಡ್ಸ್ ಎಲ್ಲ, ನನ್ನ ಸ್ನೇಹಿತರೆಲ್ಲ ನನ್ನ ಬಟ್ಟೆಯನ್ನ ನೋಡಿ ನನಗೆ ಗೇಲಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆ ವಿಷಯವನ್ನು ಹೇಳ್ತಾನೆ. ಅವಾಗ ಅವರಮ್ಮ ಹೇಳ್ತಾಳೆ, ಹೌದು ನೀನ್ ಪಂಚೆ ಕೊಡ್ತೀನಿ, ಹೊಸ ಪಂಚೆ, ನಾನು ಅದನ್ನ ಸಂಪಾದಿಸಿದೀನಿ ಅಂತ ಹೇಳ್ತಾಳೆ. ನೂತು ಸಂಪಾದಿಸಿದೀನಿ, ನೂಲೋದು ಅಂತ ಹೇಳಿದ್ರೆ ದಾರವನ್ನ ತೆಗಿಯೋದು ಅಂತ ಹೇಳಿ ಹೇಳ್ತೀವಲ್ವಾ, ನೂತು ಸಂಪಾದಿಸಿದೀನಿ ಅಂತ ಹೇಳ್ತಾನೆ. ಯಾರು, ಅವರಮ್ಮ ಹೇಳ್ತಾಳೆ. ಯಾರಿಗೆ, ಗೋಪಾಲನಿಗೆ ಹೇಳ್ತಾಳೆ. ಆಮೇಲೆ ಅವನಿಗೆ ಗಂಜಿ ಊಟ ಮಾಡ್ಕೊಂಡ್ ಬಾ, ನಿನ್ಗೆ ಆಮೇಲೆ ಕೊಡ್ತೀನಿ ಅಂತ ಹೇಳ್ತಾಳೆ. ಅವ್ರು ಬಡವರಾಗಿರೋದ್ರಿಂದ ಗಂಜಿ ಉಣ್ತಾರೆ ಅಂತ ಹಂಗೂ ಅನ್ಕೊಳ್ಳಿ. ಅಥವಾ ಮಲೆನಾಡಿನಲ್ಲಿ ಯಾವಾಗ್ಲೂ ನೀವು ನೋಡಿರ್ಬೇಕು, ಮಲೆನಾಡು ಪ್ರದೇಶದಲ್ಲಿ ಬೆಳಗ್ಗೆ ಟಿಫಿನ್ ಅಥವಾ ನಾಷ್ಟ ಅಂತ ಹೇಳಿದ್ರೆ, ಬೆಳಗ್ಗೆ ಬ್ರೇಕ್ಫಾಸ್ಟ್ ಅಂತಿರಲ್ಲ, ಆ ಬ್ರೇಕ್ಫಾಸ್ಟ್ ಅಂದ್ರೆ ಅಲ್ಲೆಲ್ಲರೂ ಗಂಜಿನೇ ಉಣ್ತಾರೆ, ಶ್ರೀಮಂತರಾಗ್ಲಿ ಬಡವರಾಗ್ಲಿ. ಆದಷ್ಟು ಮುಂಚಿನ ಕಾಲದಿಂದಲೂ ಗಂಜಿ ಉಪ್ಪಿನಕಾಯಿನೇ ತಿನ್ನೋದವ್ರು, ಅಂದ್ರೆ ಗಂಜಿಯನ್ನ ಊಟ ಮಾಡಿ ಹೋಗೋದು. ಅಲ್ಲಿ ಆ ಒಂದು ವೆದರಿಗೆ ಆ ಗಂಜಿನೇ ಕರೆಕ್ಟ್ ಆಗಿರುತ್ತೆ. ಅವರು ಈ ತರ ಟಿಫಿನ್ ಎಲ್ಲ ತಿಂತಿರ್ಲಿಲ್ಲ. ಈಗ ಎಲ್ಲ ಚೇಂಜ್ ಆಗಿದೆ, ಎಲ್ಲರೂ ಏನಾಗಿದ್ದಾರೆ ಅಂತೇಳಿ ಪ್ರೋಗ್ರೆಸಿವ್ ಆಗಿ ಎಲ್ಲ ಬೇರೆ ಬೇರೆ ತಿಂಡಿಗಳನ್ನ ತಿಂತಾ ಇದ್ದಾರೆ. ಇಲ್ಲಿ ಅವ್ನು ಗಂಜಿ ಉಂಡ್ಕೊಂಡು ಬರ್ತಾನೆ. ಬಂದ ತಕ್ಷಣ ಅವ್ರಮ್ಮ ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ, ಆ ಪಂಚೆಯನ್ನ ಕೊಡ್ತಾಳೆ. ಆಮೇಲೆ ಮಗನಿಗೆ ಹೇಳ್ತಾಳೆ, ಗೋಪಾಲ ಅಲ್ಲೊಂದು ಕರಡಿಗೆ ಇದೆ, ತಗೊಂಡ್ ಬಾ ಅಂತ ಹೇಳ್ತಾಳೆ. ಅವಾಗ ಅವನು ಯಾಕಮ್ಮ ಅಂತ ತಗೊಂಡ್ ಬರ್ತಾನೆ. ಅವ್ನು ಕರಡಿಗೆಯಿಂದ ಕುಂಕುಮವನ್ನ, ತಿಲಕವನ್ನ ಇಡ್ತಾನೆ. ತಿಲಕವನ್ನ ಅವರು ಏನ್ ಮಾಡ್ತಾಳೆ, ತಿಲಕವನ್ನ ಇಟ್ಟು ಬಿಡ್ತಾಳೆ. ಅವಾಗ ಅವನು ಅವ್ರ ತಾಯಿಯ ಕಾಲಿಗೆ ನಮಸ್ಕಾರ ಮಾಡ್ತಾನೆ. ನಾವ್ ಯಾವಾಗ್ಲೂ ಏನ್ ಗೊತ್ತಾ, ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ನಾವೆಲ್ಲಾದ್ರೂ ಆಚೆ ಹೋಗ್ಬೇಕಾದ್ರೆ ಹಿರಿಯರಿಗೆ, ಗುರುಗಳಿಗೆ ನಮಸ್ಕರಿಸಿ ಹೋಗ್ತೀವಲ್ವ, ಹಾಗೆ ಅವನು ಅಲ್ಲಿ ತಮ್ಮ ತಾಯಿಗೆ ನಮಸ್ಕಾರ ಮಾಡಿ ಶಾಲೆಗೆ ಹೊರಡ್ತಾನೆ. ಇದಿಷ್ಟು ದೃಶ್ಯ 1ರಲ್ಲಿ ಬರುತ್ತೆ ಮಕ್ಕಳೇ. ಓಕೆ, ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅವರು ಶಾಲೆಗೆ ಲೇಟ್ ಆಗಿ ಹೋಗೋದ್ರ ಬಗ್ಗೆ ಒಂದು ಪ್ರಸಂಗವನ್ನ ಹೇಳ್ಬೇಕಾಗಿದೆ ಮಕ್ಕಳೇ. ಇಲ್ಲಿ ಅವರಮ್ಮ ಏನ್ ಹೇಳ್ತಾಳೆ, ಗೋಪಾಲನಿಗೆ ಎಬ್ಬಿಸ್ಬೇಕಾದ್ರೆ, ಗೋಪಾಲ ಬೇಗ ಏಳು, ಏಳ್ಲಿಲ್ಲ ಅಂದ್ರೆ ನಿಮ್ಮ ಗುರುಗಳು ಏನಂದಾರ, ಲೇಟ್ ಆಗಿ ಹೋದ್ರೆ ಶಾಲೆಗೆ ಅಂತ ಹೇಳಿ ಹೇಳ್ತಾಳೆ. ಅಂದ್ರೆ ಆಗಿನ ಕಾಲದಲ್ಲಿ ಗುರುಗಳಿಗೆ ಎಷ್ಟು ಉನ್ನತ ಸ್ಥಾನ ಇತ್ತು ಅಂತ. ಗುರುಗಳು ಲೇಟ್ ಆಗಿ ಬಂದಿದ್ಯಾ ಅಂತ ಹೇಳಿದ್ರು ಕೂಡ ಅವ್ರಿಗೆ ಇದಾಗ್ತಾ ಇಲ್ಲ. ಅಷ್ಟು ಏನಾಗ್ತಿದ್ದು, ಗುರುಗಳಿಗೆ ಗೌರವವನ್ನ ಕೊಡ್ತಿದ್ರು. ಆ ವಿಷಯವನ್ನ ಇಲ್ಲಿ ಇಷ್ಟು ಚೆನ್ನಾಗಿ ಕುವೆಂಪು ಅವರು ವರ್ಣಿಸ್ತಾರೆ. ಮತ್ತೆ ನಿಮ್ಮ ಗದ್ಯದಲ್ಲಿ ಓದಿ ಮಕ್ಕಳೇ, ಆ ಬೆಳಗಿನ ಸಮಯವನ್ನ, ಬೆಳಗ್ಗೆ ಹೇಗಾಯ್ತು, ಹಕ್ಕಿಗಳು ಹೇಗ್ ಕೂಗ್ತಾ ಇದೆ ಅನ್ನೋದನ್ನ ಇಷ್ಟು ವಿಹಂಗಮವಾಗಿ ವರ್ಣಿಸಿದ್ದಾರೆ ಅಂದ್ರೆ ಅಷ್ಟು ಚೆನ್ನಾಗಿದೆ. ನೀವು ಓದಿ ಆ ಭಾಷಾ ಶೈಲಿ ಹೇಗಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಆಮೇಲೆ ಕಾಡಿನ ಬಗ್ಗೆನೂ ಅಷ್ಟೇ ಎಷ್ಟು ಚೆನ್ನಾಗಿ ವರ್ಣಿಸಿದ್ದಾರೆ. ನೀವು ನಿಮ್ಮ ಗದ್ಯ ಭಾಗವನ್ನ ಓದಿದಾಗ ನಿಮ್ಗೆ ಆರಾಮಾಗಿ ಅರ್ಥ ಆಗ್ಬಿಡುತ್ತೆ. ಹಾಗಿದ್ರೆ ಏನ್ ಮಾಡ್ಬೇಕು ಮಕ್ಕಳೇ, ನೀವೇನ್ ಮಾಡ್ಬೇಕು, ಮನೆಗೆ ಹೋದ್ಮೇಲೆ ಈ ವಿಡಿಯೋ ನೋಡ್ತಾ ಇರ್ತೀರಲ್ಲ, ನೋಡಿ ಆದ್ಮೇಲೆ ನೀವು ಗದ್ಯ ಭಾಗವನ್ನ ಸಂಪೂರ್ಣವಾಗಿ ಓದ್ಬೇಕು. ಸರಿನಾ ಮಕ್ಕಳೇ? ಹಾಗಿದ್ರೆ ಬನ್ನಿ ಮುಂದಿನ ಭಾಗಕ್ಕೆ ಹೋಗೋಣ. ಇಲ್ಲಿ 2ನೇ ದೃಶ್ಯ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಗೋಪಾಲ ಸ್ಕೂಲ್ಗೆ ಹೋಗಿ ಅಂದ್ರೆ ಶಾಲೆಗೆ ಹೋಗಿ ಶಾಲೆಯಿಂದ ವಾಪಸ್ ಬರ್ತಾ ಇರ್ತಾನೆ. ಹೌದಾ? ವಾಪಸ್ ಬರ್ಬೇಕಾದ್ರೆ ಅವನಿಗೇನಾಗುತ್ತೆ, ಅಲ್ಲಿ ಇಲ್ಲಿ ಹೂಗಳನ್ನ ತಗೊಂಡು ಇದನ್ನ ಆಟ ಆಡ್ಕೊಂಡು ಬರ್ಬೇಕಲ್ವಾ, ಅಷ್ಟೆಲ್ಲ ಮಾಡೋಷ್ಟರಲ್ಲಿ ಕತ್ಲಾಗಕ್ ಶುರುವಾಗುತ್ತೆ. ಅವಾಗ ಅವನಿಗೆ ಸ್ವಲ್ಪ ಭಯ ಆಗುತ್ತೆ. ಓ, ನಂಗೆ ಭಯ ಆಗ್ತಾ ಇದೆ, ಹಂಗಿದ್ರೆ ನಮ್ಮಮ್ಮ ಹೇಳಿದ್ಲಲ್ವಾ ನನ್ನ ಅಣ್ಣ ಇದ್ದಾನೆ ಇಲ್ಲಿ ಅಂತ ಹೇಳಿ. ಅವ್ರಮ್ಮ ಏನ್ ಹೇಳಿರ್ತಾಳೆ, ನೀನ್ ಗೋಪಾಲ ಅಂತ ಕರಿ,
ಅಲ್ಲಿ ಬರ್ತಾನೆ. ಯಾರು ಅವನು ಗೋಪಾಲ ಅಂತ ಹೇಳಿ ಇವನು ಕೇಳಿರ್ತಾನೆ. ಅವಾಗ ಅವಳು ಹೇಳ್ತಾಳೆ, ಅವನು ನಿಮ್ಮ ಅಣ್ಣ, ನನ್ನ ದೊಡ್ಡ ಮಗ ಅಂತ ಹೇಳ್ತಾನೆ. ನಮ್ಮ ಜೊತೆಗೆ ಯಾಕಿಲ್ಲ ಅಂತ ಕೇಳಿದಾಗ, ಇಲ್ಲ ಅವನಿಗೆ ತುಂಬಾ ಕೆಲಸ ಇದೆ, ಅದಕ್ಕೆ ಅವ್ನು ಕಾಡಲ್ಲೇ ಇರೋದು ಅಂತ ಹೇಳಿ ಅವರಮ್ಮ ಅವನನ್ನ ಕನ್ವಿನ್ಸ್ ಮಾಡಿರ್ತಾಳೆ. ಇಲ್ಲಿ ಇವನು ಏನ್ ಮಾಡ್ತಾನೆ ಅಂದ್ರೆ, ಫಸ್ಟ್ ಅವನಿಗೆ ಭಯ ಆಗ್ತಾ ಇದ್ದಂಗೆ ನಮ್ಮಮ್ಮ ಹೇಳಿದ್ ಸುಳ್ಳಾಗಲ್ಲ, ನನ್ ಕರಿಬೇಕು ಅಂತ ಹೇಳಿ ಫಸ್ಟ್ ಏನಂದ್ರೆ ಅಣ್ಣ ಅಣ್ಣ ಅಂತ ಕರಿತಾನೆ. ಅವಾಗ ಯಾರು ಇದ್ ಮಾಡಲ್ಲ. ಆಮೇಲೆ ಗೋಪಾಲಣ್ಣ ಗೋಪಾಲಣ್ಣ ಅಂತ ಕರಿತಾನೆ. ಅವಾಗ ಅಲ್ಲಿ ಏನಾಗುತ್ತೆ, ಗಿಡಗಳ ಮರೆಯಿಂದ ಅವನು ಹೇಳ್ತಾನೆ, ಓ ಗೋಪಾಲ ಅಂತ ಹೇಳಿ. ಆಮೇಲೆ ನಿಂಗೆ ಏನಾದ್ರು ಭಯ ಆಗ್ತಾ ಇದೆಯಾ, ಅಮ್ಮ ಕಾಯ್ತಿರ್ಬೋದು, ನೀನು ಇಲ್ಲಿ ಇರ್ಬೇಡ, ಬೇಗ ಮನೆಗೆ ಹೋಗಿ ಸೇರ್ಕೋ ಅಂತ ಹೇಳಿ. ಯಾರು, ವನದ ಗೋಪಾಲ ಅಂತ ಹೇಳಿದ್ರೆ ನಮ್ಮ ದೇವ್ರು ಅಂತ, ಇಲ್ಲಿ ಕೃಷ್ಣ ಅಲ್ವಾ, ಅಲ್ಲಿ ವನದ ಗೋಪಾಲ ಅಂತ ಹೇಳಿ ನಮ್ಮ ಈ ಒಂದು ನಾಟಕದಲ್ಲಿ ಹೇಳಿದ್ದಾರೆ. ಯಾರು, ನಮ್ಮ ಕುವೆಂಪು ಅವರು. ಇಲ್ಲಿ ವನದ ಗೋಪಾಲ ಹೇಳ್ತಾನೆ, ನೀನು ಇಲ್ಲಿ ತುಂಬಾ ಹೊತ್ತಿರ್ಬೇಡ, ನೀನೇನ್ ಮಾಡು ಅಂತ ಹೇಳಿದ್ರೆ ನೀನು ಮನೆಗೆ ಹೋಗು, ಮನೆಗೆ ಹೋಗಿ ಸೇರ್ಕೋ ಅಂತ ಹೇಳ್ತಾನೆ. ಅವಾಗ ಅವನು ಹೇಳ್ತಾನೆ, ಬಾ ಅಣ್ಣ ನೀನು ನಮ್ಮ ಮನೆಗೆ ಬಾ ಅಂತ ಕರಿತಾನೆ. ಇಲ್ಲ, ನನಗೆ ತುಂಬಾ ಕೆಲ್ಸ ಇದೆ, ನಾನು ಆಮೇಲೆ ಬರ್ತೀನಿ, ನಿನ್ ಮನೆಗೆ ಹೋಗು ಅಂತ ಹೇಳಿ ಕಳಿಸ್ತಾನೆ. ಆಮೇಲೆ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಇಲ್ಲಿ ಗೋಪಾಲ ಏನ್ ಮಾಡ್ತಾನೆ ಅಂದ್ರೆ, ಅವನು ಹೋಗೋವರೆಗೂ ಅವನನ್ನ ನೋಡ್ತಾ ಇರ್ತಾನೆ. ಅವನನ್ನ ಏನ್ ಮಾಡ್ತಾನೆ ಅಂದ್ರೆ, ಅವನು ಮುಂದೆ ಹೋಗೋವರೆಗೂ ಅವನನ್ನ ನಗು ಮುಖದಿಂದ ನೋಡ್ತಾ ಇರ್ತಾನೆ. ಆಮೇಲೆ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಇಲ್ಲಿ ಗೋಪಾಲ ಒಂದು ಹಾಡನ್ನ ಹೇಳ್ತಾನೆ. ಯಾವ್ದಪ್ಪ ಹಾಡು ಅಂತ ಹೇಳಿದ್ರೆ, ಇಲ್ಲಿ ಧನಸಿ ಆದಿ ತಾಳದಲ್ಲಿ ಇರುವಂತ ಒಂದು ಹಾಡನ್ನ ಹೇಳ್ತಾನೆ. ಏನಪ್ಪಾ ಇದು ಅಂದ್ರೆ, ತಿಳುವಳಿಕೆಗೆ ನಾ ಸಿಲುಕೆ ಮನುಜ, ಒಲುಮೆಗೆ ಸೆರೆಯಾಗುವೆನು, ತಪಸಿಗಳೆನ್ನನು ಜ್ಞಾನದಿ ಮುಟ್ಟಲು, ಯುಗ ಯುಗಗಳು ಬಳಲುವರು ಅಂತ ಹೇಳಿ ಒಂದು ಹಾಡು ಬರುತ್ತೆ. ಇಲ್ಲಿ ಇದಿಷ್ಟು ಹಾಡು ಬರುತ್ತೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ, ನಿಮ್ಮ ಗದ್ಯಾಂಶದಲ್ಲಿದೆ, ಗದ್ಯದಲ್ಲಿದೆ. ಇದಿಷ್ಟು ಏನಾಗುತ್ತೆ ಅಂತ ಹೇಳಿದ್ರೆ, ಇದು ಭಕ್ತಿಯ ಬಗ್ಗೆ. ಗೋಪಾಲ ಅಂದ್ರೆ ಇಲ್ಲಿ ಕೃಷ್ಣ ಅಲ್ವಾ, ಕೃಷ್ಣ ತನ್ನ ಭಕ್ತಿಯ ಬಗ್ಗೆ, ನಾನು ಹೇಗೆ ಯಾರ ಭಕ್ತಿಗೆ ನಾನು ಒಲಿತೀನಿ ಅಂತ ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳ್ತಾನೆ. ಈ ಒಂದು ಹಾಡಿನ ಒಂದು ತಾತ್ಪರ್ಯ ಏನು ಅಂತ ಹೇಳಿದ್ರೆ, ಅರ್ಥ ಏನು ಅಂದ್ರೆ, ನಾನು ತಿಳುವಳಿಕೆಗೆ ಸಿಕ್ಕುವುದಿಲ್ಲ ಅಂದ್ರೆ, ತಿಳುವಳಿಕೆಗೆ ಸಿಕ್ಕೋದಿಲ್ಲ. ಏನ್ ಮ್ಯಾಮ್ ತಿಳುವಳಿಕೆ ಇದ್ದವ್ರಿಗೆ ಸಿಕ್ಕೋದಿಲ್ವಾ ಅಂತ ಹೇಳಿದ್ರೆ, ಅಂದ್ರೆ ನಾನು ತುಂಬಾ ಕಾಂಪ್ಲೆಕ್ಸ್ ಇಲ್ಲ ಅಂತ ಅನ್ನೋದನ್ನ ಅನ್ಕೊಳ್ಳಿ. ಕಾಂಪ್ಲೆಕ್ಸ್ ಇಲ್ಲ ಅಂದ್ರೆ ತುಂಬಾ ಕ್ಲಿಷ್ಟವಾಗಿಲ್ಲ, ನಾನು ತುಂಬಾ ಈಸಿ ಇದ್ದೀನಿ, ಸರಳವಾಗಿದ್ದೀನಿ. ಹೆಂಗೆ, ನಾನು ಪ್ರೀತಿಗೆ ಸೆರೆಯಾಗುತ್ತೇನೆ. ಪ್ರೀತಿ ಅಂತ ಹೇಳಿದ್ರೆ, ಯಾರು ಪ್ರೀತಿಯಿಂದ ನಾನು ಸೆರೆ ಮಾಡೋದು, ಕಟ್ ಹಾಕಿದ್ರೆ ಸಾಕು, ನಾನು ಕಟ್ಟಾಕ್ಬಿಡ್ತೀನಿ. ಮತ್ತೆ ತಪಸ್ವಿಗಳು ಜ್ಞಾನ ದೃಷ್ಟಿಯಿಂದ ನನ್ನನ್ನ ಅರಿಯಲು ಏನ್ ಮಾಡ್ತಾ ಇದ್ದಾರೆ, ಯುಗ ಯುಗಗಳ ಕಾಲ ಕಷ್ಟಪಡ್ತಾರೆ. ತಪಸ್ವಿಗಳು ಏನ್ ಮಾಡ್ತಾರೆ, ಯುಗ ಯುಗಗಳ ಕಾಲ ನನ್ನನ್ನು ಅರಿಬೇಕು, ನನ್ನನ್ನ ಏನ್ ಮಾಡ್ಬೇಕು, ದೇವರನ್ನ ತಿಳ್ಕೋಬೇಕು ಅಂತ ಹೇಳಿ ಕಷ್ಟಪಡ್ತಾರೆ. ಆದ್ರೆ ಯೋಗಿಗಳು ನನ್ನನ್ನ ಪಡೆಯಲು ಜನ್ಮ ಜನ್ಮಗಳ ಸಾಧನೆಯನ್ನ ಮಾಡ್ತಾರೆ. ಜನ್ಮ ಜನ್ಮ, ಇದೇ ಜನ್ಮ ಅಲ್ಲ, ಮುಂದಿನ ಜನ್ಮಕ್ಕೂ ಕೂಡ ಸಾಧನೆಯನ್ನ ಮಾಡ್ತಾರೆ. ನನಗೆ ಮಲಗಲು ಸಮುದ್ರದ ವಿಸ್ತಾರ ಅಂತ ಹೇಳ್ತಾರೆ. ಅಂದ್ರೆ ನಾನು ಎಲ್ಲ ಕಡೆ ಇರ್ತೀನಿ, ಎಲ್ಲ ಕಡೆ ಪಸರಿಸ್ತಿರ್ತೀನಿ ಅಂತ ಹೇಳ್ಬೇಕಾಗಿರುತ್ತೆ. ಆದರೆ ಭಕ್ತಿಯಿಂದ ಸುರಿಸುವ ಕಣ್ಣೀರೆ, ಯಾರಾದ್ರೂ ಭಕ್ತಿಯಿಂದ ಹೇಳಿದ್ರೆ, ಪ್ರೀತಿಯಿಂದ ಭಕ್ತಿಯಿಂದ ಅಂತ ಹೇಳ್ತಾರೆ, ನನಗೆ ಮನೆಯಾಗ್ತದೆ, ನಾನು ವಾಸ ಮಾಡಲು ಹಿಮಾಲಯದ ಎತ್ತರ ಸಾಕಾಗುವುದಿಲ್ಲ, ಭಕ್ತರ ಹೃದಯವು ಸಾಕಾಗುತ್ತೆ. ಅಂದ್ರೆ ನಾನು ಹಿಮಾಲಯಕ್ಕಿಂತ ಭಕ್ತರ ಹೃದಯದಲ್ಲಿ ಇರ್ತೀನಿ ಅಂತ ಹೇಳಿ ಹೇಳ್ತಾರೆ. ಯಾರು, ಇಲ್ಲಿ ವನದ ಗೋಪಾಲ. ವನದ ಗೋಪಾಲ ಅಂದ್ರೆ ನಮ್ ಕೃಷ್ಣ ದೇವರು ಅಂತ ಹೇಳಿ ಹಿಂಗ ಅನ್ಕೊಳ್ಳಿ. ಹಾಗಿದ್ರೆ ಇನ್ನೊಂದ್ಸತಿ ಇದನ್ನ ನೋಡಿ, ನಾನು ತಿಳುವಳಿಕೆಗೆ ನಾನು ಸಿಲುಕಿ ಮನುಜ, ಸಿಲ್ಕೋದಿಲ್ಲ, ನಾನು ಸಿಲ್ಕೋದಿಲ್ಲ ಅಂದ್ರೆ ಅದ್ರಲ್ಲಿ ನಾನು ಇರೋದಿಲ್ಲ ಅಂತ ಹೇಳಿ. ಇಲ್ಲಿ ಹಂಗೇನ್ ಮ್ಯಾಮ್ ತಿಳುವಳಿಕೆಗೆ ಸಿಗೋದಿಲ್ವಾ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನಾನು ತಪಸ್ವಿಗಳು ಜ್ಞಾನಿಗಳು ತಿಳುವಳಿಕೆ ಇರೋರಿಗೆ ಕಿಂತ ಹೆಚ್ಚಾಗಿ ಪ್ರೀತಿಯಿಂದ ಭಕ್ತಿಯಿಂದ ನನ್ನನ್ನ ಮೊರೆ ಹೋದ್ರೆ, ಅವರ ಒಂದೆರಡು ಕಣ್ಣೀರಿಗೆ ನಾನು ಸೋತು ಅವರ ಹೃದಯದಲ್ಲಿ ಇರ್ತೀನಿ ಅಂತ ಹೇಳಿ ಈ ಒಂದು ಹಾಡಿನ ಅರ್ಥ. ಯಾವಾಗ ಹೇಳ್ತಾರೆ, ಇದು ಗೋಪಾಲ ಇದಾನಲ್ವಾ, ಗೋಪಾಲ ಹೋಗ್ತಾ ಇರ್ಬೇಕಾರೆ ಕಾಡಿನಿಂದ ಹೋಗ್ತಾ ಇರ್ತಾನೆ. ದೃಶ್ಯ 2ರಲ್ಲಿ ಏನಾಗುತ್ತೆ, ಆ ಗೋಪಾಲ ಮನೆ ಕಡೆ ಹೋಗ್ತಾ ಇರ್ತಾನೆ, ಕಾಡನ್ನ ದಾಟ್ತಾ ಇರ್ತಾನೆ. ಅವ್ನ ನಗು ಮುಖದಿಂದ ವನದ ಗೋಪಾಲ ಅವನನ್ನ ನೋಡ್ತಾನೆ. ಅವನ್ ಕಣ್ಮರೆಯಾದ ತಕ್ಷಣ ಈ ಹಾಡನ್ನ ಹೇಳ್ತಾನೆ. ಇದಿಷ್ಟು ನಿಮ್ಗೆ ನನ್ನ ಗೋಪಾಲ ಅನ್ನುವಂತ ಒಂದು ನಾಟಕದಲ್ಲಿ ಬಂದಿದೆ. ಇದು ಗದ್ಯ ಭಾಗವಾಗಿ ಬಂದಿದೆ ಮಕ್ಕಳೇ. ನೀವೇನ್ ಮಾಡ್ಬೇಕು, ಮನೆಗೆ ಹೋಗಿ ಗದ್ಯವನ್ನ ಓದಿದ್ರೆ ನಿಮ್ಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಮಕ್ಕಳೇ. ಹಾಗಿದ್ರೆ ಇದಿಷ್ಟು ಅರ್ಥ ಆಗಿದೆ ಅಂತ ಅನ್ಕೋತೀನಿ ಮಕ್ಕಳೇ. ಇಲ್ಲಿ ಮತ್ತೊಂದ್ ಸ್ವಲ್ಪ ಹೇಳ್ತಾ ಇದ್ದೀನಿ ನೋಡಿ. ಇಲ್ಲಿ ವೇದಗಳು ಹೇಳುವ ಸತ್ಯವನ್ನು
ಬೃಂದಾವನದಲ್ಲಿರುವ ಗೋಪಿಯರು ತಿಳಿದಿರುವರೇ ಅಂತ ಹೇಳ್ತಾರೆ. ಅಂದ್ರೆ ವೇದಗಳು ಹೇಳುವಂತ ಅಷ್ಟು ಕ್ಲಿಷ್ಟಕರವಾದಂತ ಸತ್ಯಗಳನ್ನ ಈ ಗೋಪಿಯರು ತಿಳಿದಿದ್ದಾರಾ ಅಂತ ಹೇಳ್ತಾರೆ. ಹಾಲನ್ನ ಮಾರುವ ಹೆಣ್ಣು ಮಕ್ಕಳ ಪ್ರೀತಿಯ ಯೋಗಿಗಳ ಸಾಧನೆಯನ್ನು ಮೀರುವುದಿಲ್ಲವೇ ಅಂದ್ರೆ ಸರಳವಾಗಿ ಇರುವಂತ, ಅಂದ್ರೆ ಜನಸಾಮಾನ್ಯರಿಗೆ ನಾನು ಒಲಿತೀನಿ ಅಂತ ಹೇಳ್ಬೇಕಾಗಿದೆ. ಅದೇ ಇಲ್ಲಿ ತಾತ್ಪರ್ಯ. ಓಕೆನಾ ಮಕ್ಕಳೇ? ತಾತ್ಪರ್ಯ ಅಂದ್ರೆ ಅರ್ಥ. ಓಕೆನಾ? ಇಲ್ಲಿ ನಾನು ಹಾಲನ್ನ ಮಾರುವಂತ ಹೆಣ್ಣು ಮಕ್ಕಳಿಗೆ ಕೂಡ, ಅಂದ್ರೆ ಗೋಪಿಕಾ ಸ್ತ್ರೀಯರು ಅಂದ್ರೆ ಹಾಲು ಮಾರೋರಲ್ವಾ, ಅವರಿಗೆ ಒಲಿದಿದ್ದೀನಿ ಅಂತ ಹೇಳ್ತಾನೆ. ಅಂದ್ರೆ ನಾನು ಸರಳತೆಗೆ, ಭಕ್ತಿಗೆ, ಪ್ರೀತಿಗೆ ಒಲಿತೀನಿ ಅಂತ ಹೇಳಿ, ಜ್ಞಾನಕ್ಕಿಂತ ಹೆಚ್ಚು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಸರಿನಾ ಮಕ್ಕಳೇ? ಹಾಗಿದ್ರೆ ಬನ್ನಿ ಮುಂದಿನ ಭಾಗವನ್ನ ನೋಡೋಣ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನಾನು ನೇರವಾಗಿ ಅಭ್ಯಾಸ ಭಾಗಕ್ಕೆ ಹೋಗ್ತಾ ಇದ್ದೀನಿ. ಯಾಕೆ ಅಂದ್ರೆ ಇದು ತುಂಬಾ ನಾಟಕ ರೂಪದಲ್ಲಿ ಇತ್ತಲ್ವಾ, ತುಂಬಾ ಈಸಿಯಾಗಿ ನಮ್ಮ ಆಡು ಭಾಷೆಯಲ್ಲೇ ಬರಿಬಹುದು. ಇದರ ಕ್ವಶನ್ಗೆ ಆನ್ಸರ್ ಅನ್ನ ಬರಿಬಹುದು, ಪ್ರಶ್ನೆಗಳಿಗೆ ಉತ್ತರಗಳನ್ನ. ಓಕೆನಾ? ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತಿದೆ. ಗೋಪಾಲನ ಬೆಳಗಿನ ಮುಖ್ಯ ಕೆಲಸ ಯಾವ್ದಾಗಿತ್ತು? ಏನ್ ಮಾಡ್ಬೇಕಾಗಿತ್ತು ಅವ್ನು ಮುಖ್ಯವಾಗಿ ಫಸ್ಟು ಅಂತ ಹೇಳಿ ನೋಡಿದ್ರೆ, ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಗೋಪಾಲನು ಪೂಜೆಗೆ ಬೇಕಾದ ಹೂಗಳನ್ನು ಬನದಿಂದ ಕೊಯ್ದು ಅಂದ್ರೆ ಕಿತ್ಕೊಂಡ್ಬಿಟ್ಟು ಬರುವುದು ಅವನ ಬೆಳಗಿನ ಮುಖ್ಯ ಕೆಲಸ ಆಗಿರುತ್ತೆ. ಅವನು ಹೋಗಿರ್ತಾನಲ್ವಾ ಅವ್ರ ಅಮ್ಮ ಎಬ್ಸೋಕ್ಕಿಂತ ಮುಂಚೆ. ಎರಡನೇದು, ಗೋಪಾಲನಿಗೆ ಬಣ್ಣ ಬಣ್ಣದ ಹೂಗಳು ಹೇಗೆ ಕಾಣಿಸ್ತವೆ ಅಂತ ಹೇಳಿದ್ರೆ ನೀವು ಹೇಳ್ಬೇಕು. ಮಳೆ ಬಿಲ್ಲಿನ ತರ, ಕಾಮನ ಬಿಲ್ಲಿನ ತರ ಕಾಣಿಸುತ್ತೆ. ಇಲ್ಲಿದೆ ನೋಡಿ, ಮಳೆ ಬಿಲ್ಲುಗಳು, ಸಾವಿರಾರು ಮಳೆ ಬಿಲ್ಲುಗಳು ಅಂದ್ರೆ ಕಾಮನ ಬಿಲ್ಲು ಬಣ್ಣ ಬಣ್ಣದಲ್ಲಿ ಕಾಣಿಸುತ್ತೆ ಅಂತೆ. ಗೋಪಾಲನ ಗೆಳೆಯರ ಹೆಸರೇನು ಅಂತ ಹೇಳಿದ್ರೆ ಈ ಗದ್ಯ ಭಾಗದಲ್ಲಿದೆ. ನಾನು ಇದನ್ನ ಹೇಳೋಕೆ ಮರ್ತಿದ್ದೆ ಮಕ್ಕಳೇ, ಸಾರಿ. ಇಲ್ಲಿ ನೋಡಿ, ಗೋಪಾಲನ ಗೆಳೆಯರ ಹೆಸರು ರಾಮು, ಕಿಟ್ಟಿ, ನಾಣಿ, ಮಾಧು ಅಂತ ಹೇಳ್ತಾನೆ. ಅವ್ನು ಹೇಳ್ತಾನೆ ಇವರೆಲ್ಲ ನನ್ನ ಫ್ರೆಂಡ್ಸು, ನನ್ನ ಸ್ನೇಹಿತರು, ಇವ್ರೇನ್ ಮಾಡ್ತಾರೆ ಆಳಿನ ಜೊತೆಗೆ ಬರ್ತಾರೆ ಅಂತ ಹೇಳ್ತಾನೆ. ಇವರೆಲ್ಲ ಏನಾಗಿರ್ತಾರೆ? ಗೋಪಾಲನ ಗೆಳೆಯರಾಗಿರ್ತಾರೆ. ರಾಮು, ಕಿಟ್ಟಿ, ನಾಣಿ, ಮಾಧು ಅಂತ ಹೇಳಿ ಬರೀರಿ. ಸರಿನಾ ಮಕ್ಕಳೇ? ಹಾಗಿದ್ರೆ ಮುಂದಿನ ಭಾಗಕ್ಕೆ ಹೋಗ್ತಾ ಇದ್ದೀನಿ ನೋಡಿ ಮಕ್ಕಳೇ. ಇಲ್ಲಿ 3 ಮತ್ತೆ ಪ್ರಶ್ನೆಗಳಿದೆ. ಈ 3ಕ್ಕೂ ಆನ್ಸರ್ ಅನ್ನ ತೋರಿಸ್ತೀನಿ ನೋಡಿ. ಇಲ್ಲಿ ಏನಾಗಿದೆ? ಸಂಜೆ ಶಾಲೆಯಿಂದ, ಗೋಪಾಲನು ಶಾಲೆಯಿಂದ ಮನೆಗೆ ಬರುವಾಗ ಅಥವಾ ಮರಳುವಾಗ ಅಂದ್ರೆ ಬರುವಾಗನೇ ಏಕೆ ಭಯ ಪಡುತ್ತಿದ್ದ? ಯಾಕಂದ್ರೆ ಅಲ್ಲಿ ಕತ್ಲಾಗ್ತಿತ್ತಲ್ವಾ, ಅದಕ್ಕೆ ಭಯ ಪಡ್ತಿದ್ದ. ಸಂಜೆ ಶಾಲೆಯಿಂದ ಮನೆಗೆ ಮರಳುವಾಗ ಕತ್ತಲೆಯಲ್ಲಿ ಒಬ್ನೇ ಬರ್ಬೇಕು ಅಂತ ಹೇಳಿ ಅವನು ಭಯ ಪಡ್ತಾ ಇದ್ದ ಅಂತ ಹೇಳಿ ಬರೆದ್ರೆ ಆಯ್ತು. ಗೋಪಾಲನು ಹೊಸ ಪಂಚೆಯನ್ನು ಬಯಸಿದ್ದೇಕೆ? ಯಾಕಂದ್ರೆ ಅವ್ರ ಫ್ರೆಂಡ್ಸ್ ಎಲ್ಲ ಅವನಿಗೆ ಗೇಲಿ ಮಾಡ್ತಿದ್ರಲ್ವಾ, ಅವ್ನ್ ಕಂಡು ಹಾಸ್ಯ ಮಾಡ್ತಿದ್ರು, ಅದಕ್ಕೆ ಅವನಿಗೆ ಹೊಸ ಪಂಚೆಯನ್ನ ಅವನ್ ಬಯಸಿದ ಅಂತ ಬರೆದ್ರೆ ಆಯ್ತು. ಬನದ ಗೋಪಾಲ ಯಾರು? ಕಾಡಿನಲ್ಲಿ ಅವನ ಕೆಲಸವೇನು ಅಂತ ಕೇಳಿದ್ದಾರೆ. ತುಂಬಾ ಇಂಪಾರ್ಟೆಂಟ್ ಮಕ್ಕಳೇ. ಬನದ ಗೋಪಾಲ ಗೋಪಾಲನ ಹಿರಿಯಣ್ಣ, ಗೋಪಾಲನ ತಾಯಿ ನಂಬಿ ಪೂಜಿಸುತ್ತಿದ್ದ ಕೃಷ್ಣ, ಅಂದ್ರೆ ಅವ್ರು ಯಾರನ್ನ ಪೂಜೆ ಮಾಡ್ತಿರಲ್ಲ ಆ ದೇವ್ರು ಅಂತ ಹೇಳಿ. ಕಾಡಿನಲ್ಲಿ ದನಗಳನ್ನ ಕಾಯ್ಕೊಂಡು ಇದ್ದ, ಅವನ ಕೆಲಸ ಅಂತ ಹೇಳಿದ್ರೆ ದನಗಳನ್ನ ಕಾಯೋದು ಅಂತ ಹೇಳಿ. ಈ ಎಲ್ಲ ಪ್ರಶ್ನೆಗಳು ಏನಾಗಿದೆ, ಪ್ರಶ್ನೆಗೆ ಉತ್ತರವನ್ನ ಅಭ್ಯಾಸ ಭಾಗವನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿದೀವಿ ಮಕ್ಕಳೇ. ಮತ್ತೆ ಹಿಂದಿನ ವರ್ಷದ PYQs ಅನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿದೀವಿ, ಅಲ್ಲಿಂದ ಡೌನ್ಲೋಡ್ ಮಾಡಿ ಉಪಯೋಗಿಸ್ಕೊಳ್ಬಹುದು. ಸರಿನಾ ಮಕ್ಕಳೇ? ಹಾಗಿದ್ರೆ ಮುಂದಿನ ಭಾಗಕ್ಕೆ ಹೋಗ್ತಾ ಇದ್ದೀನಿ ನೋಡಿ. ಇಲ್ಲಿ ಮತ್ತೆ 2 ಪ್ರಶ್ನೆಗಳಿದೆ. ಈ 2 ಪ್ರಶ್ನೆಗೂ ಆನ್ಸರ್ ಅನ್ನ ಇದೆ. ಯೋಗಿಯ ಸಾಧನೆಯನ್ನು ಮೀರಿದ್ದು ಯಾವುದು ಅಂತ ಕೇಳ್ತಾ ಇದ್ದಾರೆ. ಯಾವುದು ಅಂತ ಹೇಳಿದ್ರೆ ಹಾಲನ್ನು ಮಾರುವ ಹೆಂಗಸರ ಪ್ರೀತಿ ಅಂತ ಹೇಳಿದ್ರೆ ಸಾಕು. ಓಕೆನಾ? ಇದನ್ನ ಬರಿಬೇಕಾ ಮ್ಯಾಮ್ ಅಂತ ಕೇಳ್ಬೋದು ನೀವು. ಹಿಂಗ್ ಬರೆದ್ರು ಓಕೆ, ಪ್ರೀತಿ ಭಕ್ತಿ ಅಂತ ಹೇಳ್ಬಾರ್ದ್ರು ಓಕೆ. ಅಮ್ಮನು ಕಾಡು ದಾಟಿಸುತ್ತಾರೆಂದು ಗೋಪಾಲನಿಗೆ ಹೇಳಿದಳು. ಯಾರು ಕಾಡನ್ನು ದಾಟಿಸ್ತಾರೆ ಅಂತ ಹೇಳಿ? ನಿನ್ನ ಅಣ್ಣ ಗೋಪಾಲ ಅಂತ ಹೇಳಿದ್ಲಲ್ಲ ಅಮ್ಮ, ಅದನ್ನ ಬರಿಬೇಕು ಇಲ್ಲಿ. ನೋಡಿ ಮಕ್ಕಳೇ, ಇಲ್ಲಿ ಯೋಗಿಯ ಸಾಧನೆಯನ್ನ ಮೀರಿದ್ದು ಇಲ್ಲಿ ಹಾಲು ಮಾರುವ ಹೆಂಗಸರು ಅಂತ ಹೇಳಿದ್ರೆ ನೀವು ಏನಂತ ಹೇಳ್ಬೇಕು ಅಂದ್ರೆ ಸಾಮಾನ್ಯರು ಅಂತ ಹೇಳಿ ಅರ್ಥ. ಓಕೆನಾ? ಸಾಮಾನ್ಯರ ಪ್ರೀತಿಗೆ ದೇವ್ರು ಏನ್ ಮಾಡ್ತಾನೆ, ಅವರನ್ನ ಪಾಲಿಸ್ತಾನೆ ಅಲ್ವಾ? ಓಕೆ, ಪಾಲಿಸೋದು ಅಂದ್ರೆ ಕಾಪಾಡೋದು, ಪ್ರೊಟೆಕ್ಟ್ ಮಾಡೋದು ಅಂತ ಹೇಳಿ ತಿಳ್ಕೊಳ್ಳಿ. ಓಕೆನಾ? ಇಲ್ಲಿ ಯಾರು ಅಂತ ಹೇಳಿದ್ರೆ ನಿನ್ನ ಅಣ್ಣ ಗೋಪಾಲ ಅಂತ ಹೇಳಿ ಬರೆದ್ರೆ ಆಯ್ತು. ಸರಿನಾ ಮಕ್ಕಳೇ? ಹಾಗಿದ್ರೆ ಮುಂದಿನ ಭಾಗಕ್ಕೆ ಹೋಗ್ತಾ ಇದೀನಿ ನೋಡಿ. ಇಲ್ಲಿ 3-4 ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ. ಇಲ್ಲಿ ಮಲಗಿದ್ದ ಗೋಪಾಲನನ್ನ ತಾಯಿ ಯಾವ ಮಾತುಗಳಿಂದ ಏಳಿಸ್ತಾಳೆ, ಎಬ್ಬರಿಸ್ತಾಳೆ ಅಂತ ಹೇಳಿ ಬರೀತಾರೆ. ಎಬ್ಬರಿಸೋದು ಅನ್ನೋಕ್ಕಿಂತ ಎದ್ದೇಳಿಸೋದು ಅಂತ ಹೇಳಿ ಹೇಳ್ಕೊಳ್ಳಿ. ಗೋಪಾಲ, ಬೆಳಗಾಯಿತು, ಮೇಲೇಳು, ಸೂರ್ಯನು ಉದಯಿಸಿ ಮೇಲೆ ಬಂದಿದ್ದಾನೆ. ಸೂರ್ಯ ಉದಯಿಸಿ ಮೇಲ್ ಬಂದಿದ್ದಾನೆ. ಹಕ್ಕಿಗಳು ಹಾಡುತ್ತಾ ನಿನ್ನನ್ನು ಕರೆಯುತ್ತಿವೆ. ಹೂಗಳು ಅರಳಿ ನಿನಗಾಗಿ ಕಾದಿವೆ. ಶಾಲೆಗೆ ಹೊತ್ತಾಗುತ್ತಿದೆ, ಏಳು ಎಂದು ತಾಯಿಯು ಗೋಪಾಲನನ್ನು ಎಚ್ಚರಿಸಿದಳು. ಇದಿಷ್ಟು ನಿಮ್ಮ ಗದ್ಯ ಭಾಗದಲ್ಲಿ ಇದೆ ಮಕ್ಕಳೇ. ಅದನ್ನೇ ಅಲ್ಲಿಂದಾನೆ ತಗೊಂಡಿದ್ದೀನಿ. ಗೋಪಾಲ ಬೆಳಗಾಯಿತು ಅಂತ ಅನ್ನೋದ್ರಿಂದ ಶುರು ಮಾಡಿ
ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿಂದ ಇಲ್ಲಿವರೆಗೂ. ಓಕೆನಾ? ಇಲ್ಲೊಂದು ಕೋಟ್ಸ್ ಇದಾಗಿದೆ. ಗೋಪಾಲ, ಬೆಳಗಾಯ್ತು, ಮೇಲೇಳು, ಸೂರ್ಯನು ಉದಯಿಸಿ ಮೇಲೆ ಬಂದಿದ್ದಾನೆ, ಹಕ್ಕಿಗಳು ಹಾಡುತ್ತಾ ನಿನ್ನನ್ನು ಕರೆಯುತ್ತಿವೆ, ಹೂಗಳು ಅರಳಿ ನಿನಗಾಗಿ ಕಾದಿವೆ, ಶಾಲೆಗೆ ಹೊತ್ತಾಗುತ್ತಿದೆ, ಏಳು, ಇಲ್ಲಿವರೆಗೂ ಇದೆ ಎಂದು ತಾಯಿಯು ಗೋಪಾಲನನ್ನು ಎಚ್ಚರಿಸಿದಳು ಅಂತ ಹೇಳಿ ಬರೆದ್ರೆ ಆಯ್ತು ಮಕ್ಕಳೇ. ಹಾಗಿದ್ರೆ ಎರಡನೇ ಪ್ರಶ್ನೆಗೆ ಹೋಗೋಣ. ಗೋಪಾಲನು ಹೂಬನದ ಸೊಗಸನ್ನು ಯಾವ ರೀತಿ ವರ್ಣಿಸಿದನು? ಇವೆರಡೂ ಕೂಡ ತುಂಬಾ ಇಂಪಾರ್ಟೆಂಟು ಮಕ್ಕಳೇ. ಯಾಕಂದ್ರೆ ಇಲ್ಲಿ ನಮ್ಮ ಕುವೆಂಪು ಅವರು ಹೇಗೆ ಭಾಷೆಯನ್ನ ಬಳಸ್ತಾರೆ, ಭಾಷಾ ಶೈಲಿ ಹೇಗಿದೆ ಅನ್ನೋದು ಇಲ್ಲಿ ನಮ್ಗೆ ಗೊತ್ತಾಗುತ್ತೆ, ವ್ಯಕ್ತವಾಗುತ್ತೆ. ನೋಡಿ, ಇದರ ಉತ್ತರವನ್ನ ನೋಡಿ ಮಕ್ಕಳೇ. ಇಲ್ಲಿ ಬನದಲ್ಲಿ ಎಷ್ಟೆಲ್ಲಾ ಸೊಗಸು, ತುಂಬಾ ಸೊಗಸಾಗಿದೆ, ಆನಂದ. ಯಾಕೆ? ತುಂಬಾ ಖುಷಿಯಾಗುತ್ತೆ ಅಲ್ಲಿ ನೋಡಿದ್ರೆ. ಮಲ್ಲಿಗೆ, ಕೇದಿಗೆ, ಸಂಪಿಗೆ, ಪರ್ವತ, ಬಾಳೆ ಮಾಡ್ಕೊಳ್ಳಿ, ಬಾಳ ಅಲ್ಲ ಳೆ ಮಾಡಿ. ಓಕೆ. ಆಮೇಲೆ ಗೋರಂಟಿಯ ಹೂಗಳು ಏನಾಗಿದೆ? ಅರಳಿವೆ. ಸಾವಿರಾರು ಮಳೆ ಬಿಲ್ಲುಗಳು ಸೇರಿ ಕುಣಿದಂತಿದೆ. ನೋಡಿ, ಎಲ್ಲ ಮಳೆ ಬಿಲ್ಲುಗಳು ಅಂದ್ರೆ ಕಾಮನ ಬಿಲ್ಲು ಡಾನ್ಸ್ ಮಾಡ್ದಂಗೆ ಅಲ್ಲಿ ಹೂಗಳ ಬಣ್ಣದ ಬಗ್ಗೆ ವರ್ಣಿಸ್ತಾರೆ. ಆಮೇಲೆ ಹಕ್ಕಿಗಳ ಮಧುರ ಗಾನ ಅಂದ್ರೆ ತುಂಬಾ ಸುಮಧುರವಾದ ಗಾನ, ತಂಗಾಳಿ ಇದೆ, ಮತ್ತೆ ಹೊಂಬಿಸಿಲು, ಹಸುರು, ಅಲ್ಲಿರುವಂತ ಹಿಮಮಣಿಗಳ ಮಿನುಗುವಿಕೆ. ಹಿಮಮಣಿಗಳು ಅಂದ್ರೆ ಬೆಳಗಿನ ಹೊತ್ತು ನಿಮ್ಗೆ ಗೊತ್ತಿರೋ ಇಬ್ಬನಿ ಬಂದಿರುತ್ತಲ್ಲ, ಮಂಜಿನ ಹನಿಗಳು, ಸಣ್ಣ ಸಣ್ಣ ಹನಿಗಳು ಕುತ್ಕೊಂಡಿರ್ತಲ್ಲ, ಅದನ್ನ ಹೇಳ್ತಾರೆ. ನೀನು ಅಲ್ಲಿದ್ದರೆ ಅಂದ್ರೆ ನೀನಮ್ಮ ಅಲ್ಲಿದ್ರೆ ಏನಾಗ್ತಿತ್ತು ಅಂತ ಹೇಳಿದ್ರೆ, ಮನೆಗಿಂತಲೂ ಬನವೇ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೆ ಅಂತ ಹೇಳಿ ಅಲ್ಲಿ ಬನದ ಸೊಬಗನ್ನ ವರ್ಣಿಸ್ತಾನೆ. ಯಾರು? ಗೋಪಾಲ ಅವ್ರ ತಾಯಿಗೆ ಆ ಬನದ ಸೊಬಗನ್ನ ವರ್ಣಿಸ್ತಾನೆ. ಸರಿನಾ ಮಕ್ಕಳೇ? ಹಾಗಿದ್ರೆ ಇದಿಷ್ಟು ಏನಾಗಿದೆ ಅಂತಂದ್ರೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ ಅಂದ್ರೆ 2 ಅಂಕದ ಪ್ರಶ್ನೆಗೆ ಬರ್ಬೋದು ಇದು. ಸರಿನಾ ಮಕ್ಕಳೇ? ಹಾಗಿದ್ರೆ ನಾನು ಮುಂದಿನ ಭಾಗಕ್ಕೆ ಹೋಗ್ತಾ ಇದ್ದೀನಿ. ನೋಡಿ, ಇಲ್ಲಿ ಮತ್ತೆ 2 ಕ್ವಶನ್ ಇದೆ. ಗೋಪಾಲನ ತಾಯಿ ಬಡತನದಿಂದ ಹೇಗೆ ಜೀವ ನಡೆಸುತ್ತಿದ್ದಳು ಅಂತಿದೆ, ಮತ್ತೆ ಬನದ ಗೋಪಾಲನ ವೇಷಭೂಷಣಗಳು ಹೇಗಿದ್ವು ಅಂತ ಹೇಳಿ. ನೋಡಿ, ಇವೆರಡಕ್ಕೂ ಆನ್ಸರ್ ನೋಡೋಣ ಬನ್ನಿ ಮಕ್ಕಳೇ. ಇಲ್ಲಿ ನೋಡಿ, ಗೋಪಾಲನ ತಾಯಿಯು ದಿನವೂ ಚರಕದಲ್ಲಿ ನೂಲ್ತಾ ಇದ್ಲಲ್ವಾ, ಅವಳು ನೂಲನ್ನ ತೆಗಿತಾ ಇದ್ಲಲ್ಲ, ಆ ನೂಲನ್ನ ಮಾರಿ ಬಂದ ಹಣದಲ್ಲಿ ಅವಳು ತನ್ನ ಜೀವನವನ್ನ ನಡೆಸ್ತಾ ಇದ್ಲು ಅಂತ ಬರೆದ್ರೆ ಸಾಕು. ಬನದ ಗೋಪಾಲನ ವೇಷಭೂಷಣಗಳು ಅಂತ ಹೇಳಿದ್ರೆ, ಬನದ ಗೋಪಾಲನ ತಲೆಯ ಮೇಲೆ ಸಣ್ಣದೊಂದು ಕಿರೀಟ ಇತ್ತು, ಮತ್ತೆ ಅದರಲ್ಲಿ ನವಿಲುಗರಿ ಇದ್ದಿತ್ತು, ಕೈಯಲ್ಲಿ ಒಂದು ಕೊಳಲನ್ನು ಹಿಡಿದುಕೊಂಡಿದ್ದನು, ಕೊಳಲು ಹಿಡ್ಕೊಂಡ್ಬಿಟ್ಟು ಇದ್ದ ಅಂದ್ರೆ ಕೃಷ್ಣ ಅಂತ ಹೇಳಿ. ಆ ತರ ಕೃಷ್ಣನ ವೇಷಭೂಷಣಗಳಲ್ವಾ ಇದು, ಕಿರೀಟ, ನವಿಲುಗರಿ ಮತ್ತೆ ಕೊಳಲು ಅಂತ ಹೇಳಿದ್ರೆ ಅದನ್ನ ಇಲ್ಲಿ ಬರಿಬೇಕು ಮಕ್ಕಳೇ. ಸರಿನಾ? ಮುಂದಿನ ಭಾಗಕ್ಕೆ ಹೋಗ್ತಾ ಇದೀನಿ. ನೋಡಿ, ಇಲ್ಲಿ ಮಗನು ಬೇಗನೆ ಏಳಬೇಕೆಂದು ತಾಯಿ ಬಯಸುವುದೇಕೆ? ಯಾಕಂದ್ರೆ ಅವ್ರು ಟೀಚರ್ ಬೈತಾರೆ ಅಂತ ಹೇಳ್ತಾರಲ್ವಾ. ಓಕೆ, ನೋಡು, ನಿಮ್ ಟೀಚರ್ ಏನ್ ಮಾಡ್ತಾರೆ? ಬೈತಾರೆ ಅಂತ ಹೇಳ್ತಾರ? ಇಲ್ಲ, ಸಾರಿ ಮಕ್ಕಳೇ, ಏನ್ ಗೊತ್ತಾ, ಅವ್ರ ಟೀಚರ್ ಏನ್ ಅನ್ಕೊಳ್ತಾರೆ ಅಂತ ಹೇಳಿ. ಇಲ್ಲಿ ಮಗನು ಬೇಗನೆ ಎದ್ದು ಪ್ರಕೃತಿಯ ಸೌಂದರ್ಯವನ್ನು ನೋಡಿ ಆನಂದಿಸಬೇಕು, ಮತ್ತೆ ಸಿದ್ಧನಾಗಿ ವೇಳೆಯಾಗುವ ಮೊದಲೇ ಶಾಲೆಗೆ ಹೋಗ್ಬೇಕು ಎಂದು ಅವನ ತಾಯಿ ಬಯಸ್ತಾಳೆ. ಇಲ್ಲಿ ಏನು ಅಂತ ಹೇಳಿದ್ರೆ, ಅವಳು ಬೆಳಗ್ಗೆ ಬೇಗ ಎದ್ದು ಏನ್ ಮಾಡ್ಬೇಕು ಅಂತ ಹೇಳ್ತಾಳೆ, ಬೇಗ ಎದ್ಬಿಟ್ಟು ಪ್ರಕೃತಿಯ ಸೌಂದರ್ಯ ಅಂದ್ರೆ ಬೆಳಗ್ಗೆ ಎದ್ದಾಗ ಹೇಗಿರುತ್ತೆ ಪ್ರಕೃತಿ ಅನ್ನೋದನ್ನ ನೋಡ್ಬೇಕು, ಮತ್ತೆ ಬೇಗ ರೆಡಿಯಾಗಿ ಶಾಲೆಗೆ ಹೋಗ್ಬೇಕು ಅಂತ ಹೇಳ್ತಾಳೆ. ಸರಿನಾ? ಹಾಗಿದ್ರೆ ಮುಂದಿನ ಭಾಗದಲ್ಲಿ ನೋಡಿ ಮಕ್ಕಳೇ, ತಾಯಿಯ ಜೊತೆಗಿದ್ದರೆ ಬನವೇ ಸೊಗಸು ಎಂದು ಮಗನು ಬಯಸಿದ್ದು ಏಕೆ ಅಂತ ಕೇಳ್ತಾರೆ. ಈ ಕ್ವಶನಿಗೆ ಆನ್ಸರ್ ಏನು ಅಂದ್ರೆ, ಅವ್ನು ಬನದ ಬಗ್ಗೆ ಹೇಳ್ತಾನಲ್ವಾ, ಅದ್ರ ಬಗ್ಗೆ ಬರಿಬೇಕು. ಇಲ್ಲ ಅಲ್ಲಿ ತುಂಬಾ ಹೂಗಳಿತ್ತು, ಮತ್ತೆ ಅದೆಲ್ಲ ನೋಡಿ ನೀನ್ ಏನ್ ಅನ್ಕೋತಾ ಇದ್ದೆ ಅಂದ್ರೆ ಅಲ್ಲೇ ಚೆನ್ನಾಗಿತ್ತು ಅಂತ ಮನೆಗಿಂತ ಅಂತ ಹೇಳ್ತಾನಲ್ವಾ, ಆ ವಿಷಯವನ್ನ ಇಲ್ಲಿ ಬರೀಬೇಕು ಮಕ್ಕಳೇ. ಸರಿನಾ? ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಇದನ್ನ. ಬನದಲ್ಲಿ ನಾನಾ ಜಾತಿಯ ಹೂಗಳಿದ್ದುವು, ಅವುಗಳಿಂದ ಸಾವಿರಾರು ಕಾಮನ ಬಿಲ್ಲುಗಳು ಸೇರಿದಂತೆ ಕಾಣುತ್ತಿತ್ತು, ಹಕ್ಕಿಗಳು ಇಂಪಾಗಿ ಹಾಡುತ್ತಿದ್ದವು, ಮತ್ತೆ ತಂಪಾದ ಗಾಳಿ ಬೀಸ್ತಾ ಇತ್ತು. ಆಮೇಲೆ ಬೆಳಗಿನ ಹೊಂಬಣ್ಣದ ಬಿಸಿಲು ಅಂದ್ರೆ ಹೊಂಬಣ್ಣ ಅಂದ್ರೆ ಬಂಗಾರದ ಬಣ್ಣದ ಬಿಸಿಲು ಇತ್ತು, ಮತ್ತೆ ಹಸಿರು ಹುಲ್ಲಿನ ಮೇಲೆ ಮಂಜಿನ ಹನಿಗಳೇನಾಗ್ತಾ ಇತ್ತು? ಹೊಳಿತಾ ಇದ್ವು. ಇವೆಲ್ಲ ಏನಾಗುತ್ತೆ? ಗೋಪಾಲನಿಗೆ ಬನವೇ ಸೊಗಸು, ಅದೇ ಚೆನ್ನಾಗಿದೆ ಅಂತ ಹೇಳ್ತಾನೆ. ಮತ್ತೆ ಅವ್ರ ತಾಯಿ ಹೇಳ್ತಾನೆ, ನೀನ್ ಅಲ್ಲಿ ಜೊತೆಗಿದ್ರೆ ಮನೆಗಿಂತ ಬನನೇ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೆ ಅಂತ ಹೇಳ್ತಾನೆ. ಆ ವಿಷಯವನ್ನ ಇಲ್ಲಿ ಬರಿಬೇಕು ಮಕ್ಕಳೇ. ಸರಿನಾ? ಹಾಗಿದ್ರೆ ನಾನು ಮುಂದಿನ ಭಾಗಕ್ಕೆ ಹೋಗ್ತಾ ಇದ್ದೀನಿ ಮಕ್ಕಳೇ. ತಾಯಿಗೆ ಬಡತನದ ನೆನಪಾದುದು ಯಾವಾಗ ನೆನಪಾಗುತ್ತೆ? ಅವರು ಏನಂತಾನೆ, ಅವನು
ನನಗೆ ಜೊತೆಗೆ ಯಾರನ್ನಾದ್ರೂ ಕಳಿಸ್ಕೊಡು ಅಂತ ಹೇಳ್ತಾನಲ್ವಾ, ಆ ಟೈಮಲ್ಲಿ ಅವಳಿಗೆ ಪಾಪ ತನ್ನ ಬಡವೆ ಅನ್ನೋದು ನೆನಪಾಗುತ್ತೆ. ಇಲ್ಲಿ ಬಡವಿ ಅಂತ ಹೇಳ್ತೀವಿ. ಓಕೆ, ಬಡವಿ ಅಂತಂದ್ರೆ ಬಡತನವನ್ನ ಅನುಭವಿಸುವಂತ ಹೆಂಗಸಿಗೆ ಬಡವಿ ಅಂತ ಹೇಳ್ತೀವಿ. ಇಲ್ಲಿ ಮಗನು ಶಾಲೆಯಿಂದ ಹಿಂದಿರುಗುವಾಗ ಕತ್ತಲೆಯಲ್ಲಿ ಕಾಡಿನಲ್ಲಿ ಒಬ್ಬನಿಗೆ ಬರಲು ಹೆದರಿಕೆಯಾಗುತ್ತದೆ. ಅವಾಗ ನೆರೆಹೊರೆಯವರು ಇಲ್ಲಿ ನೋಡಿ, ನೆರೆ ಊರಿನಿಂದ ಅಂತ ಇದೆ. ನೆರೆ ಊರು ಅಂದ್ರೆ ಇನ್ನೊಂದು ಊರಿನಿಂದ ಬರುವ ಅವನ್ ಫ್ರೆಂಡ್ಸ್ ಇರ್ತಾರಲ್ವಾ, ರಾಮು, ಕಿಟ್ಟಿ, ನಾಣಿ, ಮಾಧು, ಇವ್ರು ಎಲ್ಲರಿಗೂ ಏನಾಗುತ್ತೆ, ಒಬ್ಬೊಬ್ಬ ಆಳ್ಗಳಿದ್ದಾರೆ, ಆದ್ರೆ ನನಗ್ ಯಾರು ಇಲ್ಲ ಅಂದಾಗ ಗೋಪಾಲನ ತಾಯಿಗೆ ಅವಳ ಬಡತನ ನೆನಪಾಗುತ್ತೆ. ನನಗ್ ಕಳ್ಸಕ್ಕಾಗಲ್ಲ ಅಂತ ಹೇಳಿ ಅವಳಿಗೆ ಅವ್ ಬಡತನ ನೆನಪಾಗುತ್ತೆ. ಬಡತನ ನೆನಪಾಗೋದು ಯಾವಾಗ ಅಂತ ಹೇಳಿದಾಗ ಈ ವಿಷಯವನ್ನ ಅವನು ಹೇಳಿದಾಗ, ಯಾರು ಗೋಪಾಲ ಹೇಳಿದಾಗ. ಸರಿನಾ ಮಕ್ಕಳೇ? ಹಾಗಿದ್ರೆ ಮುಂದಿನ ಭಾಗಕ್ಕೆ ಹೋಗೋಣ ಬನ್ನಿ. ಇಲ್ಲಿ ದೇವರನ್ನು ತಿಳಿಯಲು ಕಷ್ಟಪಡುವವರು ಯಾರು? ಇಲ್ಲಿ ಆ ಒಂದು ಹಾಡು ಬರುತ್ತಲ್ಲ, ಹಾಡದಲ್ಲಿ ಬಂದಂತ ವಿಷಯವನ್ನ ಬರಿಬೇಕು. ಏನಪ್ಪಾ ಏನು ಅಂತ ಹೇಳಿದ್ರೆ, ಇಲ್ಲಿ ದೇವರನ್ನು ತಿಳಿಯಲು ಕಷ್ಟಪಡುವವರು ತಪಸ್ವಿಗಳು, ಯೋಗಿಗಳು, ಮತ್ತು ಅವ್ರ ಜ್ಞಾನದ ಮೆಟ್ಟಿಲನ್ನ ಮುಟ್ಟಲು ಅನೇಕ ಯುಗಗಳು, ಜನ್ಮಗಳು ಬೇಕಾಗುತ್ತೆ ಅಂತ ಹೇಳ್ತಾರಲ್ವಾ. ಆ ಸಾಧನೆಯನ್ನ ಮಾಡೋದಕ್ಕೆ ಆ ವಿಷಯವನ್ನ ಇಲ್ಲಿ ಬರಿಬೇಕು ಮಕ್ಕಳೇ. ಸರಿನಾ? ಹಾಗಿದ್ರೆ ನಾನು ಮುಂದಿನ ಭಾಗಕ್ಕೆ ಹೋಗ್ತಾ ಇದ್ದೀನಿ ನೋಡಿ. ಇಲ್ಲಿ ತಾಯಿಯು ಗೋಪಾಲನನ್ನು ಏಕೆ ಪ್ರಾರ್ಥಿಸಿದಳು ಅಂದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ಲು? ಅವಳು ಅವರ ಮಗನ ಜೊತೆಗೆ ಇರ್ಬೇಕು ಅಂತ ಹೇಳಿ ಪ್ರಾರ್ಥಿಸ್ತಾಳಲ್ವಾ. ಆ ವಿಷಯವನ್ನ ಇಲ್ಲಿ ಬರಿಬೇಕು. ನೀನು ನನ್ನ ಮಗನ ಜೊತೆಗಿರು, ನನ್ನ ಮಗನಿಗೆ ಭಯ ಆಗುತ್ತೆ, ಅದಕ್ಕೋಸ್ಕರ ನೀನ್ ನನ್ನ ಮಗನ ಜೊತೆಗಿರು ಅಂತ ಹೇಳಿ ಅವಳು ಪ್ರೇ ಮಾಡ್ತಾಳೆ, ಪ್ರಾರ್ಥಿಸ್ತಾಳೆ. ಆ ವಿಷಯವನ್ನೇ ಇಲ್ಲಿ ಬರಿಬೇಕು ಮಕ್ಕಳೇ. ಹಾಗಿದ್ರೆ ಮುಂದಿನ ಭಾಗದಲ್ಲಿ ನಾನು ನನ್ನ ಗೋಪಾಲ ಪಾಠದಲ್ಲಿ ಪ್ರಕೃತಿಯನ್ನ ಹೇಗೆ ವರ್ಣಿಸಲಾಗಿದೆ ಅಂತಿದೆ. ಅಲ್ಲಿ ನಾನು ಈಗಾಗ್ಲೇ ಆ 2 ಕ್ವಶನ್ ಅಲ್ಲಿ ಹೇಳಿದ್ನಲ್ಲ, ಪ್ರಕೃತಿ ಬಗ್ಗೆ ಹೇಳಿದ್ದು, ಆ ವಿಷಯವನ್ನ ಇಲ್ಲಿ ಬರಿಬೇಕು. ಅಂದ್ರೆ ಅಲ್ಲಿ ಫಸ್ಟ್ ಏನ್ ಬರಿಬೇಕು ಅಂದ್ರೆ ಅವ್ರ ಅಮ್ಮ ಏನ್ ಹೇಳ್ತಾಳೆ ಅದನ್ನ ಬರಿಬೇಕು. ಸೆಕೆಂಡ್ ಏನ್ ಬರಿಬೇಕು ಅಂದ್ರೆ ಅವನು ಬನದಲ್ಲಿ ಏನೇನ್ ನೋಡ್ತಾನೆ ಅನ್ನೋದನ್ನ ಬರಿಬೇಕು. ಸರಿನಾ ಮಕ್ಳೇ? ಮೊದ್ಲು ಏನ್ ಮಾಡ್ತಾಳೆ, ಅವ್ರ ಅಮ್ಮ ಅವ್ರನ್ನ ಎಬ್ಬಿಸ್ಬೇಕಾದ್ರೆ ಸೂರ್ಯ ಹೆಂಗ್ ಬಂದಿದ್ದಾನೆ ಎಲ್ಲಾದ್ರ ಬಗ್ಗೆ ಹೇಳ್ತಾಳೆ. ಆಮೇಲೆ ಇಲ್ಲಿ ಗೋಪಾಲ ಏನ್ ಮಾಡ್ತಾನೆ ಅಂತಂದ್ರೆ ವನಕ್ಕೆ ಹೋದಾಗ ವನ ಹೇಗ್ ಅನ್ಸುತ್ತೆ ಅಂತ ಹೇಳ್ತಾನಲ್ವಾ, ಆ ವಿಷಯಗಳನ್ನ ಬರಿಬೇಕು. ನಿಮಗ್ ಗೊತ್ತಿರ್ಬೇಕು, ಕುವೆಂಪು ಅವರನ್ನ ನಾವು ಪ್ರಕೃತಿಯ ಕವಿ ಅಂತ ಹೇಳ್ತೀವಿ. ಅವರು ಪ್ರಕೃತಿ ಜೊತೆ, ಪ್ರಕೃತಿ ಮಡಿಲಲ್ಲೇ ಅವರು ಬೆಳೆದಂತವ್ರು. ಅದಕ್ಕೆ ಅವರು ಮಿಂಚುಗಳನ್ನೇ ಅಷ್ಟೊಂದು ವರ್ಣಿಸಿದ್ದಾರೆ. ನಾಯಿಯ ಬಾಲವನ್ನೇ ಹೇಳಿದ್ದಾರೆ. ನಾಯಿ, ಗುತ್ತಿ ಅಂತ ಹೇಳಿದಾಗ ಆ ಬಾಲದ ಬಗ್ಗೆ ಅಷ್ಟೊಂದು ವಿವರಣೆ ಬಂದಿದೆ. ನಿಮಗೆ ಅವರ ಯಾವ್ದಾದ್ರು ಕೃತಿಗಳು ಸಿಕ್ಕರೆ ಓದಿ. ಸರಿನಾ ಮಕ್ಕಳೇ? ಹಾಗಿದ್ರೆ ಬನ್ನಿ ಮುಂದಿನ ಭಾಗದಲ್ಲಿ ನೋಡೋಣ. ಇಲ್ಲಿ ಬನದ ಗೋಪಾಲನ ಹಾಡಿನ ಸಾರವನ್ನ ಅಂದ್ರೆ ಅರ್ಥವನ್ನ ಬರಿಬೇಕು. ಅಲ್ಲಿ ಏನೇನಿದೆ ಅಂತ ಹೇಳಿ ನೋಡಿ ಮಕ್ಕಳೇ. ಇಲ್ಲಿ ತೋರಿಸ್ತಾ ಇದ್ದೀನಿ. ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಸಾರವನ್ನ ಹೇಳ್ತೀವಲ್ಲ, ಭಕ್ತಿಯಿಂದ ನಾನು ಸಿಗ್ತೀನಿ ಅಂತ ಹೇಳಿ ಆ ಸಾರವನ್ನ ನೀವು ಬರಿಬೇಕು. ಇದಿಷ್ಟು ನಿಮಗೆ ಆನ್ಸರ್ ಇದೆ. ನೀವು ಬೇಕಾದ್ರೆ ಇದನ್ನ ಸ್ಕ್ರೀನ್ ಶಾಟ್ ತಗೊಳ್ಳಿ, ಇಲ್ಲ ಅಂದ್ರೆ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಕೊಟ್ಟಿದ್ದೀನಿ, ಅಲ್ಲಿಂದ ಡೌನ್ಲೋಡ್ ಮಾಡಿ ಉಪಯೋಗಿಸ್ಕೋಬಹುದು. ಸರಿನಾ ಮಕ್ಳೇ? ಇದು ನೋಡಿ, ಇದ್ರಲ್ಲಿ ಏನಾದ್ರೂ ಡೌಟ್ ಇದ್ರೆ, ನಿಮ್ಗೆ ಏನಾದ್ರೂ ಸ್ವಲ್ಪ ಆದ್ರೂ ಡೌಟ್ ಇದ್ರೆ ನೀವೇನ್ ಮಾಡಿ ಅಂದ್ರೆ ವಾಟ್ಸಪ್ ಅಲ್ಲೋ, ಟೆಲಿಗ್ರಾಮ್ ಅಲ್ಲೋ, ಅಥವಾ ಈ ವಿಡಿಯೋದಲ್ಲೇ ನೀವು ಏನ್ ಮಾಡ್ಬೋದು, ನಂಗೆ ಕಮೆಂಟ್ ಅನ್ನ ಹಾಕ್ಬೋದು. ಈ ವಿಡಿಯೋ UT ಕಮೆಂಟ್ಸ್ ಇರುತ್ತಲ್ಲ, ಯೂಟ್ಯೂಬ್ ಅಲ್ಲಿ ಕಮೆಂಟ್ ಕೂಡ ಹಾಕ್ಬೋದು. ನಾನು ಬೇಕಾದ್ರೆ ಇನ್ನೊಂದ್ಸತಿ ಎಕ್ಸ್ಪ್ಲನೇಷನ್ ಅನ್ನ ಕಳಿಸ್ತೀನಿ. ಸರಿನಾ ಮಕ್ಳೇ? ಹಾಗಿದ್ರೆ ಬನ್ನಿ ಮುಂದಿನ ಭಾಗವನ್ನ ನೋಡೋಣ. ಇಲ್ಲಿ ಸಂದರ್ಭ ಬರಿಬೇಕು. ಇಲ್ಲಿ ಸಂದರ್ಭ ಬರಿಬೇಕಾದ್ರೆ ನೀವೇನ್ ಬರಿಬೇಕು, ಆಯ್ಕೆ ಬರಿಬೇಕು, ಆಮೇಲೆ ಸಂದರ್ಭ ಬರಿಬೇಕು, ಸ್ವಾರಸ್ಯ ಬರಿಬೇಕು. ಸರಿನಾ ಮಕ್ಕಳೇ? ಹಾಗಿದ್ರೆ ಇಲ್ಲಿ ನೋಡಿ, ಆಯ್ಕೆ ಕುವೆಂಪು ಅವರು ನನ್ನ ಗೋಪಾಲ, ನಾಟಕದ ಹೆಸರು ಕೂಡ ನನ್ನ ಗೋಪಾಲ. ಯಾರು ಹೇಳ್ತಾರೆ ಅದನ್ನ ತಾಯಿಗೆ ವರ್ಣಿಸ್ತಾರೆ ಅಂತ ಬರಿಬೇಕು. ಸಂದರ್ಭ ಯಾವ ಸಂದರ್ಭದಲ್ಲಿ ಅಂತ ಬರಿಬೇಕು. ಇಲ್ಲಿ ಪ್ರಕೃತಿಯ ಸಹಜ ಸೌಂದರ್ಯವನ್ನ ಹೀಗೆ ಬಣ್ಣಿಸಲಾಗಿದೆ, ಅಂದ್ರೆ ಸಹಜವಾದ ಅವ್ರ ಸೌಂದರ್ಯವನ್ನ ಹೇಳಲಾಗಿದೆ ಅನ್ನೋದನ್ನ ಇಲ್ಲಿ ಬರಿಬೇಕು. ಸರಿನಾ ಮಕ್ಕಳೇ? ಹಾಗಿದ್ರೆ ಇಲ್ಲಿ ನೋಡಿ, ಮತ್ತೊಂದ್ಸತಿ ಹೇಳ್ತೀನಿ. ಸಾವಿರಾರು ಮಳೆ ಬಿಲ್ಲುಗಳು ಸೇರಿ ಕುಣಿದಂತೆ ತೋರುತ್ತಿತ್ತು. ಇದು ಯಾವಾಗ ಗೋಪಾಲ ಬನದ ಬಗ್ಗೆ ಅವ್ರ ಅಮ್ಮಂಗೆ ಎಕ್ಸ್ಪ್ಲೇನ್ ಮಾಡೋ ಸಂದರ್ಭದಲ್ಲಿ ಹೇಳ್ತಾನಲ್ವಾ, ಆ ವಿಷಯವನ್ನ ಇಲ್ಲಿ ಬರಿಬೇಕು. ಸರಿನಾ ಮಕ್ಕಳೇ? ಬೇಕಾದ್ರೆ ಸ್ಕ್ರೀನ್ ಶಾಟ್ ತಗೊಳ್ಳಿ, ಇಲ್ಲಾಂದ್ರೆ ಇದನ್ನ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ಇಂದ ಡೌನ್ಲೋಡ್ ಮಾಡಿ ಬಳಸ್ಕೋಬಹುದು. ಸರಿನಾ ಮಕ್ಕಳೇ? ನಾನು ಮುಂದಿನ ಭಾಗಕ್ಕೆ ಹೋಗ್ತಾ ಇದ್ದೀನಿ ನೋಡಿ. ಇಲ್ಲಿ ಆ ಗೋಪಾಲ ಕೊಡಬೇಕು, ನಾವು ಉಣಬೇಕು ಅಂತ ಅವ್ರ ತಾಯಿ ಹೇಳ್ತಾಳಲ್ವಾ, ಆ ವಿಷಯವನ್ನ ಇಲ್ಲಿ ಬರಿಬೇಕು. ಈಗ ನಾನು ಉತ್ತರವನ್ನ ತೋರಿಸ್ತೀನಿ ನೋಡಿ ಮಕ್ಕಳೇ. ಇಲ್ಲಿ ಆಯ್ಕೆ ಸೇಮ್ ಆಗಿರುತ್ತೆ. ಸಂದರ್ಭ ಅಂತ ಹೇಳಿದಾಗ ಅವ್ರ ತಾಯಿ ಏನ್ ಹೇಳ್ತಾಳೆ,
ಅವರು ಏನಾದ್ರೆ ಬಡತನ ಇದೆ, ಅವ್ರಿಗೆ ಗೋಪಾಲ ಕೊಡ್ಬೇಕು ಅನ್ನೋದನ್ನ ಹೇಳ್ತಾಳಲ್ವಾ, ಆ ವಿಷಯವನ್ನ ಇಲ್ಲಿ ಬರಿಬೇಕು. ಇಲ್ಲಿ ಸ್ವಾರಸ್ಯ ಏನು, ಅವಳ ಭಕ್ತಿ, ದೇವರ ಬಗ್ಗೆ ಅವಳ ಭಕ್ತಿ, ನಾಟ್ ಭಕ್ತಿ, ಭಕ್ತಿ, ದೊಡ್ಡ ಇಲ್ಲಿ ಏನಾಗುತ್ತೆ, ಅವಳು ತಾಯಿ ದೈವ ಭಕ್ತಿಯ ಬಗ್ಗೆ ಹೇಳ್ಬೇಕು, ನಂಬಿಕೆಗಳ ಬಗ್ಗೆ ಹೇಳ್ಬೇಕು ಮಕ್ಳೇ. ಸರಿನಾ? ನೋಡಿ ಮಕ್ಳೇ, ಇಲ್ಲಿ 3ನೇ ಸಂದರ್ಭದಲ್ಲಿ ಆ ಮಗುವಿಗೆ ಬಡತನದ ಬವಣೆ ಏಕೆ ಅಂತ ಹೇಳ್ತಾಳಲ್ಲ, ಅವ್ಳ ಬಡತನದ ಬಗ್ಗೆ ಹೇಳ್ಬೇಕಾದಾಗ ಅವಳಿಗೆ ಬೇಜಾರಾಗುತ್ತಲ್ಲ, ಆಮೇಲೆ ದೇವ್ರ ಮುಂದೆ ಹೇಳ್ಕೊತಾಳ, ಆ ಸಂದರ್ಭವನ್ನ ಇಲ್ಲಿ ವರ್ಣಿಸ್ಬೇಕು. ಏನ್ ಹೇಳ್ಬೇಕು ಅಂತ ಹೇಳಿದಾಗ ನಿಮ್ಗೆ ಏನಾಗುತ್ತೆ, ಫಸ್ಟ್ ಆಯ್ಕೆ ಅಂತೂ ಸೇಮ್ ಇರುತ್ತೆ. ಇಲ್ಲಿ ಸಂದರ್ಭ ಅಂತಂದಾಗ ಅವ್ನು ಶಾಲೆಯಿಂದ ಬರ್ಬೇಕಾದ್ರೆ ಅವನಿಗೆ ಆಳನ್ನ ಕಳ್ಸೋಕಾಗಲ್ಲ ಅಂತ ಅವಳು ಪಾಪ ಬೇಜಾರಿಂದ ಹೇಳ್ಕೊತಾಳಲ್ವಾ, ಆ ವಿಷಯವನ್ನ ಹೇಳ್ಬೇಕು. ಇಲ್ಲಿ ಅವಳಿಗೆ ಪ್ರೀತಿ ಇರುತ್ತೆ ಮಗನ ಮೇಲೆ, ಆದ್ರೆ ಅವಳು ಬಡತನವನ್ನ ಹೇಳ್ಕೊಳಕ್ ಇಷ್ಟ ಇರಲ್ಲ, ಆ ವಿಷಯವನ್ನ ಇಲ್ಲಿ ಸೂಚಿಸುತ್ತೆ ಅಥವಾ ಇಲ್ಲಿ ವರ್ಣಿಸಲಾಗಿದೆ, ಸ್ವಾರಸ್ಯಕರವಾಗಿ ಹೇಳಲಾಗಿದೆ ಅಂತ ಬರೆದ್ರೆ ಆಯ್ತು ಮಕ್ಕಳೇ. ಹಾಗಿದ್ರೆ ಮುಂದಿನ ಒಂದು ಸಂದರ್ಭವನ್ನ ನೋಡೋಣ ಬನ್ನಿ. ಇಲ್ಲಿ ಅಮ್ಮನ ಮಾತು ಸುಳ್ಳಾಗಲಾರದು. ಯಾವಾಗ ಅಂದ್ರೆ ಅವನು ಬರ್ತಾ ಇರ್ಬೇಕಾರೆ ಕಾಡಿನಲ್ಲಿ ಒಬ್ನೇ ಬರ್ತಾ ಇರ್ತಾನೆ, ಕತ್ಲಾಗ್ತಾ ಇರುತ್ತೆ. ಅವಾಗ ನಮ್ಮಮ್ಮ ಹೇಳಿದ್ಲಲ್ಲ ಗೋಪಾಲನನ್ನ ಕರಿ ಅಂತ ಹೇಳಿ, ಅವಾಗ ನಮ್ಮಮ್ಮ ಸುಳ್ಳು ಹೇಳಲ್ಲ ಅಂತ ಹೇಳಿ ಅವನಿಗೆ ಅವ್ರ ಅಮ್ಮನ ಮೇಲೆ ಇದ್ದಂತ ನಂಬಿಕೆ, ಇಲ್ಲಿ ಸ್ವಾರಸ್ಯ ಏನು, ತಾಯಿಯ ಮೇಲಿನ ನಂಬಿಕೆ ಇಲ್ಲಿ ಸ್ವಾರಸ್ಯ ಆಗಿದೆ. ಹಾಗಿದ್ರೆ ಆಯ್ಕೆ ಸ್ವಾರಸ್ಯ ಹೇಳಿದೀನಿ, ಸಂದರ್ಭ ಏನಂದ್ರೆ ಕಾಡಿನ ವಿಷಯವನ್ನ ಇಲ್ಲಿ ಬರಿಬೇಕು. ಕಾಡಿನಲ್ಲಿ ಅವನ ಒಬ್ನೇ ಆದಾಗ ಅವನ್ ಗೋಪಾಲನ ಕರೀತಾನಲ್ವಾ, ಆ ವಿಷಯವನ್ನ ಇಲ್ಲಿ ಬರಿಬೇಕು. ಸರಿನಾ ಮಕ್ಕಳೇ? ಹಾಗಿದ್ರೆ ನಾನು ಮುಂದಿನ ಭಾಗಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿ ಒಲುಮೆಗೆ ಸೆರೆಯಾಗುವೆನೆ ಅಂತ ಹೇಳಿ, ಅಂದ್ರೆ ಅಲ್ಲಿ ಹಾಡಿನಲ್ಲಿ ಹೇಳ್ತಾನಲ್ಲ ದೇವ್ರು, ನಾನು ಪ್ರೀತಿಗೆ ಏನ್ ಮಾಡ್ತೀನಿ, ಕಟ್ ಬಿದ್ಬಿಡ್ತೀನಿ, ನಾನು ಸೆರೆ ಆಗ್ಬಿಡ್ತೀನಿ, ಬಂದಿ ಆಗ್ಬಿಡ್ತೀನಿ ಅನ್ನೋದನ್ನ ಹೇಳ್ತಾನಲ್ಲ. ಇಲ್ಲಿ ದೇವರ ಒಂದು ಭಕ್ತಿ, ಇಲ್ಲಿ ದೈವ ಭಕ್ತಿ ಸ್ವಾರಸ್ಯಪೂರ್ಣವಾಗಿದೆ, ದೇವರ ಒಲುಮೆ ಬಗ್ಗೆ ಸ್ವಾರಸ್ಯಪೂರ್ಣವಾಗಿ ವರ್ಣಿಸಲಾಗಿದೆ ಅಂತ ಬರೆದ್ರೆ ಆಯ್ತು ಮಕ್ಕಳೇ. ಸರಿ, ಬನ್ನಿ ಮುಂದಿನ ಭಾಗವನ್ನ ನೋಡೋಣ. ಓ ಮಕ್ಕಳೇ, ಇವತ್ತಿನ ತರಗತಿಯಲ್ಲಿ ನಾವೇನ್ ಮಾಡಿದ್ವಿ ಅಂತ ಹೇಳಿದ್ರೆ, ಕುವೆಂಪು ಅವರ ನಾಟಕವಾದಂತ ನನ್ನ ಗೋಪಾಲ ಅಂತ ಹೇಳಿ ನಾಟಕವನ್ನ ನೋಡಿದ್ವಲ್ವಾ. ಹಾಗಿದ್ರೆ ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು? ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗಿದ್ರೆ ನಾನು ನಿಮ್ಮ ಕನ್ನಡ ಶಿಕ್ಷಕಿ ವಾಣಿ ಕುಲಕರ್ಣಿ ಇಂದಿನ ತರಗತಿಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮಕ್ಕಳೇ. ಧನ್ಯವಾದಗಳು.